ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾನು ಆಂಧ್ರ ಪ್ರದೇಶದಲ್ಲಿ ಟಿ ಟಿ ಕ್ವಶನ್ಸ್ ಕೇಳಿದಾರಲ್ಲ, ಸೈಕಾಲಜಿ ಕ್ವಶನ್ಸ್, ಆ ಕ್ವಶನ್ಸ್ನ ಈ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಬಂದು, ಓಕೆ, ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಪ್ರೀವಿಯಸ್ ಕ್ಲಾಸ್ಗಳಲ್ಲೂ ಕೂಡ ಈ ತೆಲಂಗಾಣ ಟಿ ಇ ಟಿದು ಸೈಕಾಲಜಿ ಕ್ವಶನ್ಸ್ನ ನೋಡಿದ್ದೀವಿ, ವಿಡಿಯೋ ಮಾಡಿದ್ದೀವಿ, ಅದನ್ನು ಕೂಡ ನೋಡಿ. ಓಕೆ, ಫಸ್ಟ್ ಕ್ವಶನ್ನು, ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸಲ್ಲಿ ಯಾವುದೋ ಒಂದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ನಿಯಮಿತ ವರ್ತನೆಯು ಆನುವಂಶಿಕವಾಗಿದೆ. ಅಭ್ಯಾಸಗಳು ಪಡೆದ ಗುಣಗಳು. ಆಮೇಲೆ ನಿಯಮಿತ ಕಾರ್ಯಗಳನ್ನು ಪ್ರತಿ ಬಾರಿಯೂ ಒಂದೇ ರೀತಿಯಲ್ಲಿ ನಿರ್ವಹಿಸಲಾಗುತ್ತದೆ. ನಿಯಮಿತ ಕಾರ್ಯಗಳನ್ನು ಸುಲಭವಾಗಿ ನಿರ್ವಹಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಆಪ್ಷನ್ಸಲ್ಲಿ ಫಸ್ಟ್ ಒನ್ ರಾಂಗ್ ಆಗುತ್ತೆ. ಇದು ತಪ್ಪಾಗಿದೆ. ಈ ಒಂದು ಹೇಳಿಕೆಗಳಲ್ಲಿ ನಿಯಮಿತ ವರ್ತನೆಯು ಆನುವಂಶಿಕವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಅಭ್ಯಾಸಗಳು ಅಥವಾ ಹ್ಯಾಬಿಟ್ಸ್ ಆನುವಂಶಿಕವಾಗಿ ಬರೋದಿಲ್ಲ. ಅದೇ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣದಿಂದಾಗಿರ್ಬೋದು, ಪರಿಸರದಿಂದಾಗಿರ್ಬೋದು, ನಮ್ಮ ಫ್ರೆಂಡ್ಸಿಂದಾಗಿರ್ಬೋದು ಅಭ್ಯಾಸಗಳು ನಮಗೆ ರೂಢಿ ಆಗ್ತವೆ. ಅವುಗಳನ್ನು ಪುನರಾವರ್ತನೆಯ ಮೂಲಕ ಮತ್ತು ಕಲಿಕೆಯ ಮೂಲಕ ಪಡೆಯಲಾಗುತ್ತದೆ. ಆದ್ದರಿಂದ ನಿಯಮಿತ ವರ್ತನೆಯು ಆನುವಂಶಿಕವಾಗಿದೆ ಎಂಬ ಹೇಳಿಕೆ ತಪ್ಪಾಗಿದೆ. ಹೇಳಿದ ಹೇಳಿಕೆಗಳು ಸಾಮಾನ್ಯವಾಗಿ ಅಭ್ಯಾಸಗಳ ಲಕ್ಷಣಗಳಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ನು, NCF 2005 ಪ್ರಕಾರ ಯಾವ ತರಗತಿಗಳಲ್ಲಿ ಬೋರ್ಡ್ ಪರೀಕ್ಷೆಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ? ಯಾವ ತರಗತಿಗೆ ಈ ಬೋರ್ಡ್ ಪರೀಕ್ಷೆಯನ್ನು ನಿಷೇಧ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ನೋಡಿ, ಥರ್ಡ್ ಆಪ್ಷನಲ್ಲಿ ಏನಿದೆಯಲ್ಲ, 5, 8 ಆಮೇಲೆ 11ನೇ ತರಗತಿಗಳಿಗೆ ಇದೇನು ಬೋರ್ಡ್ ಪರೀಕ್ಷೆಗಳನ್ನು ನಿಷೇಧ ಮಾಡಲಾಗಿದೆ. ನೋಡಿ, NCF 2005ರ ಶಿಫಾರಸುಗಳ ಪ್ರಕಾರ ಮಕ್ಕಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ನಿರಂತರ ಮೌಲ್ಯಮಾಪನಕ್ಕೆ ಒತ್ತು ನೀಡಲು 5ನೇ ತರಗತಿ, 8ನೇ ತರಗತಿ ಮತ್ತು 11ನೇ ತರಗತಿಗಳಲ್ಲಿ ಬೋರ್ಡ್ ಪರೀಕ್ಷೆಗಳನ್ನು ರದ್ದುಗೊಳಿಸಲಾಗಿದೆ ಅಥವಾ ನಿರ್ಬಂಧಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ನೋಡಿ, 5ನೇ ಕ್ಲಾಸ್ ಮಕ್ಕಳಿಗೆ ಎಷ್ಟೋ ಶಾಲೆಗಳಲ್ಲಿ ಅಥವಾ ಈ ಹಳ್ಳಿಗಳಲ್ಲಿ ಏನೋ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾವಲ್ಲ, ಆ ಮಕ್ಕಳಿಗೆ 5ನೇ ತರಗತಿ ಮಕ್ಕಳಿಗೆ ಓದೋದಕ್ಕೆ ಬರೋದಿಲ್ಲ ಕರೆಕ್ಟಾಗಿ. ಅಂಥ ಮಕ್ಕಳಿಗೆ ಈ ಬೋರ್ಡ್ ಪರೀಕ್ಷೆಯನ್ನು ಇಟ್ಟರೆ ಆ ಮಕ್ಕಳ ಮೇಲೆ ಹೊರೆನ ಹೇರ್ದಂಗೆ ಆಗುತ್ತಲ್ಲ. ಸೊ ಹಾಗಾಗಿ ಈ 5ನೇ ತರಗತಿ, 8ನೇ ತರಗತಿ ಮತ್ತು 11ನೇ ತರಗತಿ ಮಕ್ಕಳಿಗೆ ಈ ಬೋರ್ಡ್ ಪರೀಕ್ಷೆಯನ್ನು ನಿಷೇಧ ಮಾಡಲಾಗಿದೆ. ಓಕೆ, ನೋಡಿ, ಇದು ನಮ್ಮ ಕರ್ನಾಟಕ ಟಿ ಇ ಟಿಗೂ ಕೂಡ ಕೇಳೋ ಸಾಧ್ಯತೆ ಇದೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ ಕ್ವಶನ್ನು. ಓಕೆ, ನೆಕ್ಸ್ಟ್ ಕ್ವಶನ್ನು, RTE ಕಾಯ್ದೆ 2009ರ ಪ್ರಕಾರ ಶಾಲಾ ನಿರ್ವಹಣಾ ಸಮಿತಿಯಲ್ಲಿ ಪೋಷಕರು ಮತ್ತು ಪಾಲಕರಿಗೆ ಇರುವ ಶೇಕಡಾವಾರು ಪ್ರಾತಿನಿಧ್ಯ ಎಷ್ಟು ಅಂತ ಕೇಳಿದ್ದಾರೆ. ಶಾಲಾ ನಿರ್ವಹಣಾ ಸಮಿತಿ ಅಂತ ರಚನೆ ಮಾಡಿರ್ತಾರೆ. ಆ ಶಾಲಾ ನಿರ್ವಹಣಾ ಸಮಿತಿಯಲ್ಲಿ ಈ ಶಾಲಾ ಮಕ್ಕಳ ಪೋಷಕರು ಮತ್ತು ಪಾಲಕರಿಗೆ ಎಷ್ಟು ಶೇಕಡಾವಾರು ಪ್ರಾತಿನಿಧ್ಯ ಕೊಡಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು 3/4 ಪ್ರಾತಿನಿಧ್ಯವನ್ನು ಕೊಡಲಾಗುತ್ತೆ. ಶಿಕ್ಷಣ ಹಕ್ಕು ಕಾಯ್ದೆ RTE 2009ರ ಪ್ರಕಾರ ಶಾಲಾ ನಿರ್ವಹಣಾ ಸಮಿತಿ ಅಥವಾ SNCಯ ಸದಸ್ಯರಲ್ಲಿ 3/4 ಮೀನ್ಸ್ 75% ಪೋಷಕರು ಅಥವಾ ಪಾಲಕರು ಇರಬೇಕು ಅಂತ ಹೇಳುತ್ತೆ. ನೋಡಿ, ವರ್ಷನೂ ಅಲ್ಲಿ SNC ಅನ್ನೋ ಒಂದು ಶಾಲಾ ನಿರ್ವಹಣಾ ಸಮಿತಿ ರಚನೆ ಮಾಡ್ತಾರೆ. ಆ ಶಾಲಾ ನಿರ್ವಹಣಾ ಸಮಿತಿಯಲ್ಲಿ ಅಲ್ಲಿ ಓದ್ತಕ್ಕಂಥ ಮಕ್ಕಳು ಪೋಷಕರಾಗಿರ್ಬೋದು ಅಥವಾ ಆ ಊರಿನಲ್ಲಿ ಇರ್ತಕ್ಕಂಥ ಹಿರಿಯ ಸದಸ್ಯರಾಗಿರ್ಬೋದು, ಅಂಥವರಿಗೆ ಆ ಒಂದು ಶಾಲಾ ನಿರ್ವಹಣಾ ಸಮಿತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಡಲಾಗುತ್ತೆ. ಅದು ಎಷ್ಟು % ಅಂತ ಕೇಳಿದಾಗ 75% ನೆನಪಲ್ಲಿರಲಿ. ಓಕೆ, ನೆಕ್ಸ್ಟ್ ಕ್ವಶನ್ನು, ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಧನಾತ್ಮಕ ಮನೋಭಾವವನ್ನು ಹೊಂದಲು ಮತ್ತು ಇತರರ ಕಡೆಗೆ ಉತ್ತಮ ಮನೋಭಾವವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾದರೆ ಅವರು ಈ ಡೊಮೇನ್ನ ಅಭಿವೃದ್ಧಿಯ ಗುರಿಯನ್ನು ಸಾಧಿಸಿದ್ದಾರೆ ಎಂದು ಹೇಳಬಹುದು. ಯಾವ ಒಂದು ಅಭಿವೃದ್ಧಿಯ ಗುರಿಯನ್ನು ಸಾಧಿಸಿದ್ದಾರೆ? ಭಾವನಾತ್ಮಕವಾದ ಈ ಅಭಿವೃದ್ಧಿಯ ಗುರಿಯನ್ನು ಇವರು ಸಾಧಿಸಿರ್ತಾರೆ. ನೋಡಿ, ಭಾವನಾತ್ಮಕ ಡೊಮೇನ್ನ ಮನೋಭಾವಗಳು, ಭಾವನೆಗಳು ಮೀನ್ಸ್ ಎಮೋಷನ್ಸ್, ಮೌಲ್ಯಗಳು ವ್ಯಾಲ್ಯೂಸ್ ಮತ್ತು ಮೆಚ್ಚುಗೆ ಅಪ್ರಿಸಿಯೇಷನ್ ಅಂತ ಬರುತ್ತೆ. ಇಂತಹ ಅಂಶಗಳಿಗೆ
ಸಂಬಂಧಿಸಿದೆ. ಪ್ರಶ್ನೆಯಲ್ಲಿ ಧನಾತ್ಮಕ ಮನೋಭಾವ ಮತ್ತು ಇತರರ ಕಡೆಗೆ ಉತ್ತಮ ಮನೋಭಾವವನ್ನು ಉಲ್ಲೇಖಿಸಿರುವುದರಿಂದ ಇದು ಭಾವನಾತ್ಮಕ ಡೊಮೇನ್ಗೆ ಸೇರಿದ್ದಾಗಿದೆ. ನೋಡಿ, ಅರಿವಿನ ಒಂದು ಡೊಮೇನ್ ಅಂತ ಕೇಳಿದಾಗ ಅರಿವಿನಲ್ಲಿ ಇಟ್ಕೊಂಡು ನಾವು ಇನ್ನೊಬ್ಬರ ಭಾವನೆಯನ್ನು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಭಾವನಾತ್ಮಕವಾಗಿ ನಮ್ಮಿಂದನೇ ಅದು ಹೊರಗಡೆ ಬರಬೇಕು. ಅರಿವಿನ ಅಂತ ಅಂದರೆ ಈಗ ನೋಡಿ, ಒಬ್ಬರನ್ನ ನೋಡಿಬಿಟ್ಟು ನಾವು ನಮ್ಮ ಒಪಿನಿಯನ್ನ ಹೇಳ್ಬೋದು, ಬಟ್ ನಮ್ಮ ಅಂತರಂಗದಿಂದ ಭಾವನಾತ್ಮಕವಾಗಿ ಅದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರು ಭಾವನಾತ್ಮಕ ಆಗುತ್ತೆ. ಮನೋಚಾಲಕನೂ ಆಗೋದಿಲ್ಲ, ಸಂಕಲಾತ್ಮಕನೂ ಕೂಡ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 5th ಕ್ವಶನ್ನು. ಒಬ್ಬ ವ್ಯಕ್ತಿ ತನ್ನ 20ರ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ಸ್ ಕಲಿಕಾ ಕೇಂದ್ರವನ್ನು ಸೇರಿದ್ದಾನೆ ಮತ್ತು ಅದನ್ನು ನಿರ್ವಹಿಸಲು ಸಾಧ್ಯವಾಗದ ಕಾರಣ ಕೈಬಿಟ್ಟಿದ್ದಾನೆ. ಇದಕ್ಕೆ ಕಾರಣವಿರಬಹುದು. ಏನು ಕಾರಣ ಇರಬಹುದು ಇದಕ್ಕೆ? ನೋಡಿ, ತನ್ನ 20ನೇ ವಯಸ್ಸಿನಲ್ಲಿ ಒಂದು ಜಿಮ್ನಾಸ್ಟಿಕ್ ಕಲಿಕಾ ಕೇಂದ್ರವನ್ನು ಸೇರ್ತಾನೆ ಮತ್ತು ಅದನ್ನು ಕರೆಕ್ಟಾಗಿ ನಿರ್ವಹಿಸೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆತ ಕೈ ಬಿಡ್ತಾನೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ಕೇಳಿದ್ದಾರೆ. ವ್ಯಕ್ತಿಯು ಜಿಮ್ನಾಸ್ಟಿಕ್ಸ್ ಕಲಿಕೆಗೆ ನಿರ್ಣಾಯಕ ವಯಸ್ಸಿನ ಅವಧಿಯನ್ನು ದಾಟಿದ್ದಾರೆ. ಈಗ ಜಿಮ್ನಾಸ್ಟಿಕ್ಸ್ ಕಲಿಯೋದಕ್ಕೆ ಒಂದಿಷ್ಟು ಏಜ್ ಅಂತ ಇರುತ್ತೆ, ಆ ಏಜನ್ನು ಈ ವ್ಯಕ್ತಿ ದಾಟಿದ್ದಾನೆ. ಸೊ ಹಾಗಾಗಿ ಆತ ಆ ಜಿಮ್ನಾಸ್ಟಿಕ್ ನಿರ್ವಹಣೆ ಮಾಡೋದಕ್ಕೆ ಅಂದ್ರೆ ಅದರಲ್ಲಿ ಕಲಿಯೋದಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯವಾಗದ ಕಾರಣ ಆತ ಇದನ್ನು ಕೈ ಬಿಡ್ತಾನೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಎರಿಕ್ಸನ್ನ ಮನೋಸಾಮಾಜಿಕ ಅಭಿವೃದ್ಧಿಯ ಕೆಳಗಿನ 4 ಹಂತಗಳನ್ನು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ವಿಶ್ವಾಸ ವರ್ಸಸ್ ಅವಿಶ್ವಾಸ, ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ. ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ ಬರುತ್ತೆ. ಉಪಕ್ರಮ ವರ್ಸಸ್ ಅಪರಾಧ ಭಾವ, ಶ್ರಮಶೀಲತೆ ವರ್ಸಸ್ ಕೀಳರಿಮೆ. ಇವೇನು ಎರಿಕ್ಸನ್ರ ಈ ಮನೋಸಾಮಾಜಿಕ ಅಭಿವೃದ್ಧಿಯನ್ನು ಐತಲ್ಲ ಒಂದು ಸಿದ್ಧಾಂತ, ಅದರಲ್ಲಿ ಬರ್ತಕ್ಕಂಥ ಒಂದು ಹಂತ ಆಗಿದೆ. ನೋಡಿ, ನೆನಪಲ್ಲಿಟ್ಕೊಳ್ರಿ. ಇಲ್ಲೇನು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ವಿಶ್ವಾಸ ಅವಿಶ್ವಾಸ ಬರುತ್ತೆ, ಆಮೇಲೆ ಸ್ವಾಯತ್ತತೆ ವರ್ಸಸ್ ನಾಚಿಕೆ ಬರುತ್ತೆ, ನಾಚಿಕೆ ಮತ್ತು ಅನುಮಾನ. ಅದಾದ ನಂತರ ಉಪಕ್ರಮ ವರ್ಸಸ್ ಅಪರಾಧ ಭಾವ ಬರುತ್ತೆ, ಶ್ರಮಶೀಲತೆ ವರ್ಸಸ್ ಕೀಳರಿಮೆ. ಈ ರೀತಿಯಾಗಿ ಅನುಕ್ರಮವಾಗಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದಿಷ್ಟು ವಿವರಣೆ ಇದೆ. ಎರಿಕ್ಸನ್ ಅವರ ಮನೋಸಾಮಾಜಿಕ ಅಭಿವೃದ್ಧಿಯ ಸಿದ್ಧಾಂತದ ಮೊದಲ 4 ಹಂತಗಳ ಸರಿಯಾದ ಅನುಕ್ರಮ ಹೀಗಿದೆ. ಮನೋಸಾಮಾಜಿಕ ಅಭಿವೃದ್ಧಿಯ ಸಿದ್ಧಾಂತ ಇದು ಯಾರ್ದು ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ TETಗೆ. ಇದು ಎರಿಕ್ಸನ್ರವರ ಸಿದ್ಧಾಂತ ಆಗಿರುತ್ತೆ. ಇದರಲ್ಲಿ 4 ಹಂತಗಳಿದ್ದಾವೆ. ಆ 4 ಹಂತಗಳನ್ನು ಅನುಕ್ರಮವಾಗಿ ಇಲ್ಲಿ ಕೊಡಲಾಗಿದೆ. ವಿಶ್ವಾಸ ಮತ್ತು ಅವಿಶ್ವಾಸ, ಸ್ವಾಯತ್ತತೆ ಮತ್ತು ನಾಚಿಕೆ ಮತ್ತು ಅನುಮಾನ ಆಗಿರ್ಬೋದು ಅಥವಾ ಆರಂಭಿಕ ಬಾಲ್ಯದಲ್ಲಿ ಬರುತ್ತೆ ಇದು. ನೋಡಿ, ಒಂದು ನಿಮಿಷ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ನೋಡಿ, ವಿಶ್ವಾಸ ವರ್ಸಸ್ ಅವಿಶ್ವಾಸ, ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್ ಅಂತ ಬರುತ್ತೆ. ಇದು ಈ ಮಕ್ಕಳೇನು ಶಿಶು ಇರ್ತಾರಲ್ಲ ಆ ಟೈಮಲ್ಲಿ ಆಗುತ್ತೆ ಇದು. ನೆಕ್ಸ್ಟ್ ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ ಬರುತ್ತಲ್ಲ, ಇದು ಆರಂಭಿಕ ಬಾಲ್ಯಾವಸ್ಥೆ ಬರುತ್ತಲ್ಲ ಅಂಥ ಮಕ್ಕಳಲ್ಲಿ ಇರುತ್ತೆ ಈ ಒಂದು ಮನೋಭಾವನೆ. ಉಪಕ್ರಮ ವರ್ಸಸ್ ಅಪರಾಧ ಭಾವ, ಇದೇನೋ ಆಟದ ವಯಸ್ಸು, ಪ್ರಾರಂಭಿಕ ಬಾಲ್ಯಾವಸ್ಥೆ ನಂತರ ಏನು ಆಟದ ವಯಸ್ಸು ಬರುತ್ತಲ್ಲ ಅಂಥ ಒಂದು ಏಜಲ್ಲಿ ಬರುತ್ತೆ. ಶ್ರಮಶೀಲತೆ ವರ್ಸಸ್ ಕೀಳರಿಮೆ, ಇದು ಶಾಲಾ ವಯಸ್ಸಿನಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 7th ಕ್ವಶನ್ನು. ಸ್ವಯಂ ಕಲಿಕೆಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸ್ವಯಂ ಕಲಿಕೆ ಮಾಡೋದಕ್ಕೆ ಕೆಲವೊಂದಿಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ, 4 ಆಪ್ಷನ್ಸು. ಆ ಆಪ್ಷನ್ನಲ್ಲಿ ಯಾವುದಂತೂ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಸ್ವಯಂ ಕಲಿಕೆಯು ಕೇವಲ ಔಪಚಾರಿಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಾತ್ರ ನಡೆಯಲು ಸಾಧ್ಯ ಅಂತ ಕೊಟ್ಟಿದ್ದಾರೆ. ನೋಡಿ, ಸ್ವಯಂ ಕಲಿಕೆಯು ಕೇವಲ ಔಪಚಾರಿಕ ಶೈಕ್ಷಣಿಕ ವ್ಯವಸ್ಥೆ ಇರುತ್ತಲ್ಲ ಅಂಥದ್ರಲ್ಲಿ ಮಾತ್ರ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ತಪ್ಪಾಗಿದೆ. ಸ್ವಯಂ ಕಲಿಕೆಯು ಒಬ್ಬರ ಸ್ವಂತ ವೇಗದಲ್ಲಿ ಕಲಿಯಲು ಸಹಾಯ ಮಾಡುತ್ತೆ. ಓಕೆ, ಇದು ಕರೆಕ್ಟ್ ಆಗಿದೆ.
ಸೆಕೆಂಡ್ ಆಪ್ಷನ್ನು ಸ್ವಯಂ ಕಲಿಕೆಯು ವ್ಯಕ್ತಿಯ ಕಲಿಕೆಯ ಕೌಶಲ್ಯಗಳನ್ನು ಬಲಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಎಸ್, ನಿಜವಾಗ್ಲೂ ಆ ಒಂದು ವ್ಯಕ್ತಿಯಲ್ಲಿ ಯಾವ ಒಂದು ಕೌಶಲ್ಯ ಇದೆ ಅದನ್ನು ಬಲಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಸ್ವಯಂ ಕಲಿಕೆ. ಯಾಕಂದರೆ ಅವರು ಸ್ವಯಂವಾಗಿ ಕಲಿತಾರಲ್ಲ, ತಮ್ಮಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಯೂಸ್ ಮಾಡ್ಕೊತಾರೆ. ಆ ಕೌಶಲ್ಯಗಳನ್ನು ಬಲಪಡಿಸೋದಕ್ಕೆ ಈ ಸ್ವಯಂ ಕಲಿಕೆ ನೆರವಾಗುತ್ತೆ. ಸ್ವಯಂ ಕಲಿಕೆಯು ಒಬ್ಬರ ಗುರಿಗಳ ಆಯ್ಕೆಯಲ್ಲಿ ನೆರವಾಗುತ್ತೆ. ಇದನ್ನು ಕರೆಕ್ಟ್ ಆಗಿದೆ. ಸೊ ರಾಂಗ್ ಆಗಿರೋ ಆನ್ಸರ್ ಇದು ನೋಡಿ. ಸ್ವಯಂ ಕಲಿಕೆಯು ಕೇವಲ ಔಪಚಾರಿಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಯಾಕಂದರೆ ಅವರ ಗುರಿಗಳಲ್ಲಿ ಆಯ್ಕೆ ಮಾಡೋದಕ್ಕೆ ನೆರವಾಗುತ್ತೆ. ಆಮೇಲೆ ಕಲಿಕೆ ಒಬ್ಬರ ಸ್ವಂತ ವೇಗದಲ್ಲಿ ಆಗೋದಿಲ್ಲ, ಅದು ಸ್ವಂತ ವೇಗದಲ್ಲಿ ಕಲಿಯಲು ಸಹಾಯ ಮಾಡುತ್ತೆ. ವ್ಯಕ್ತಿಯ ಕಲಿಕೆ ಕೌಶಲ್ಯಗಳನ್ನು ಬಲಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲನೂ ಕೂಡ ಔಪಚಾರಿಕ ಶೈಕ್ಷಣಿಕದಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಓಕೆ, 8th ಕ್ವಶನ್ನು. ತರಗತಿಯಲ್ಲಿ ಉತ್ತಮ ಸಹಾಯಕನ ಗುಣಲಕ್ಷಣಗಳಲ್ಲದ ಅಂಶಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದೂ ಇಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು ಬಳಕೆಯ ಕೊರತೆ ಅಥವಾ ಸಂಭಾಷಣೆ. ನೋಡಿ, ವಿಶ್ಲೇಷಣಾತ್ಮಕ ಚಿಂತನೆ ಕರೆಕ್ಟ್ ಇದೆ, ಜ್ಞಾನ ಕರೆಕ್ಟ್ ಇದೆ, ಜನರನ್ನು ಒಗ್ಗೂಡಿಸುವ ಸಾಮರ್ಥ್ಯ ಕರೆಕ್ಟ್ ಇದೆ. ಬಳಕೆಯ ಕೊರತೆ ಅಥವಾ ಸಂಭಾಷಣೆ ಇದು ರಾಂಗ್ ಆಗುತ್ತೆ ಇದಕ್ಕೆ ಆನ್ಸರ್. ಓಕೆ, ನೆಕ್ಸ್ಟು 9th ಕ್ವಶನ್ ಬರುತ್ತೆ. ಕಲಿಕೆಯ ಸ್ಥಳವು ಆಕಸ್ಮಿಕವಾಗಿ ಅಥವಾ ಕಂಡೀಷನಿಂಗ್ನಿಂದ ಭಾಗಶಃ ಮಾತ್ರ ರೂಪುಗೊಂಡಿದೆ ಮತ್ತು ಅದರ ಬಹುಪಾಲು ಜೈವಿಕ ಮತ್ತು ನಿರ್ದಿಷ್ಟ ಜಾತಿಯಾಗಿದೆ ಎಂದು ಯಾರು ಪ್ರತಿಪಾದಿಸಿದ್ದಾರೆ ಅಂತ ಕೇಳಿದ್ದಾರೆ. ಇದನ್ನು ಯಾರು ಪ್ರತಿಪಾದಿಸಿದ್ದಾರೆ? ನೋಮ್ ಚೊಮ್ಸ್ಕಿಯವರು ಪ್ರತಿಪಾದಿಸಿದ್ದಾರೆ. ಓಕೆ, ಈ ಹೇಳಿಕೆಯು ಭಾಷಾ ಅಭಿವೃದ್ಧಿ ಅಥವಾ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸಿದ್ಧಾಂತಕ್ಕೆ ಸಂಬಂಧಿಸಿದೆ. ನೋಮ್ ಚೊಮ್ಸ್ಕಿ ಅವರು ಭಾಷಾ ಕಲಿಕೆಯು ಹೆಚ್ಚಿನ ಪ್ರಮಾಣದಲ್ಲಿ ಆನುವಂಶಿಕವಾಗಿದೆ, ಇದೇನು ಬಯೋಲಾಜಿಕಲ್ ಮತ್ತು ಮನುಷ್ಯರಿಗೆ ವಿಶಿಷ್ಟವಾಗಿದೆ, ಸ್ಪೆಸಿಫಿಕ್ ಅಂತ ಬರುತ್ತೆ. ಮನುಷ್ಯರು ಭಾಷೆಯನ್ನು ಕಲಿಯಲು ಆಂತರಿಕವಾಗಿ ಭಾಷಾ ಸಂಪಾದನೆ ಸಾಧನವನ್ನು ಹೊಂದಿರುತ್ತಾರೆ ಎಂದು ಈ ನೋಮ್ ಚೊಮ್ಸ್ಕಿ ಅವರು ಪ್ರತಿಪಾದನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ನು 10th. ಪರಿಣಾಮಕಾರಿ ಬೋಧನಾ ತಂತ್ರಗಳನ್ನು ವಿನ್ಯಾಸಗೊಳಿಸುವಾಗ ಶಿಕ್ಷಕರು ಈ ಕೆಳಗಿನ ಯಾವುದನ್ನು ಮೊದಲು ಪರಿಗಣಿಸಬೇಕು? ನೋಡಿ, ಪರಿಣಾಮಕಾರಿ ಬೋಧನೆ ನೀಡಬೇಕು, ಪರಿಣಾಮಕಾರಿ ಬೋಧನೆ ಆಗಬೇಕು ಅಂತ ಕೇಳಿದಾಗ ಅಲ್ಲಿ ಕೆಲವೊಂದಿಷ್ಟು ತಂತ್ರಗಳಿರ್ತಾವಲ್ಲ, ಅಂಥ ತಂತ್ರಗಳಲ್ಲಿ ಯಾವುದು ಮೊದಲು ಬಳಸಬೇಕು, ಯಾವುದನ್ನು ಮೊದಲು ಪರಿಗಣಿಸಬೇಕು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು ಸೆಕೆಂಡ್ ಒನ್ ಆಗುತ್ತೆ, ವೈಯಕ್ತಿಕ ವ್ಯತ್ಯಾಸಗಳು ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಲಿಂಗ ಕರೆಕ್ಟ್ ಆನ್ಸರ್ ಆಗೋದಿಲ್ಲ, ಇದು ತುಂಬಾ ರಾಂಗ್ ಆನ್ಸರು. ಈ ಒಂದು ಆಪ್ಷನ್ಸ್ ಕ್ವಶನಲ್ಲಿ ಬಂದರೆ ಮೊದಲು ಇದನ್ನು ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಇದು ಆನ್ಸರ್ ಕರೆಕ್ಟ್ ಆಗೋದಿಲ್ಲ. ರೋಲ್ ಸಂಖ್ಯೆಗಳು ಅಂತ ಬರುತ್ತೆ, ಇದನ್ನು ಕರೆಕ್ಟ್ ಅಲ್ಲ. ದೈಹಿಕ ಗುಣಲಕ್ಷಣಗಳಿಂದ ಈ ಬೋಧನೆ ಯಾವ ರೀತಿಯ ಪರಿಣಾಮಕಾರಿ ಆಗುತ್ತೆ ನೀವೇ ಥಿಂಕ್ ಮಾಡಿ. ಸೊ ಇದನ್ನು ಬರೋದಿಲ್ಲ ರೋಲ್ ಸಂಖ್ಯೆಗಳು. ಸೊ ವೈಯಕ್ತಿಕ ವ್ಯತ್ಯಾಸಗಳು ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ತರಗತಿಯಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವರ ಕಲಿಕೆಯ ವೇಗ, ಸಾಮರ್ಥ್ಯ, ಆಸಕ್ತಿ ಮತ್ತು ಹಿನ್ನೆಲೆಗಳಲ್ಲಿ ಭಿನ್ನವಾಗಿರುತ್ತಾರೆ. ಒಂದು ಮಗು ಇನ್ನೊಂದು ಮಗುವಿನಂತೆ ಇರೋದಿಲ್ಲ. ಪ್ರತಿಯೊಂದು ಮಕ್ಕಳು ಅವರವ್ರದ್ದೇ ಆಗಿರ್ತಕ್ಕಂಥ ಕಲಿಕೆಯ ವೇಗ ಆಗಿರ್ಬೋದು, ಸಾಮರ್ಥ್ಯ, ಆಸಕ್ತಿ, ಹಿನ್ನೆಲೆ ಎಲ್ಲನ ಹೊಂದಿರ್ತಾರೆ. ಎಲ್ಲ ಮಕ್ಕಳು ಒಂದೇ ಥರದ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ, ಎಲ್ಲ ಮಕ್ಕಳು ಒಂದೇ ಥರದಲ್ಲಿ ಕಲಿಕೆಯಲ್ಲಿ ವೇಗವನ್ನು ಹೊಂದಿರೋದಿಲ್ಲ. ಸೊ ಹಾಗಾಗಿ ಯಾವ ಮಕ್ಕಳು ಯಾವ ರೀತಿಯಾಗಿರ್ತಾರೆ ಅನ್ನೋದನ್ನು ತಿಳ್ಕೊಂಡು ಬೋಧನೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಪರಿಣಾಮಕಾರಿ ಬೋಧನೆಗಾಗಿ ಶಿಕ್ಷಕರು ಈ ವೈಯಕ್ತಿಕ ವ್ಯತ್ಯಾಸಗಳನ್ನು ಗಣನೆಗೆ ತೆಗೆದುಕೊಂಡು ಎಲ್ಲರಿಗೂ ಸರಿ ಹೊಂದುವಂತೆ ತಂತ್ರಗಳನ್ನು ರೂಪಿಸಬೇಕು. ನೋಡಿ, ಸೃಜನಶೀಲ ಮಕ್ಕಳು ಎಲ್ಲ ಒಂದು ತರಗತಿಗಳಲ್ಲೂ ಕಂಡು ಬರ್ತಾರೆ, ಒಬ್ರಿಬ್ರು ಇರಬಹುದು. ಬುದ್ಧಿವಂತ ಮಕ್ಕಳು ಕೂಡ ಇರ್ತಾರೆ. ಅದೇ ರೀತಿ ಅವ್ರ ಜೊತೆಗೆ ದಡ್ಡ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಹಾಗಂತ ಅವರಿಗೆ ನೀನು ದಡ್ಡ ಇದ್ದಿ, ನಿನಗೆ ಏನು ಹೇಳಿದ್ರು ತಲೆಗೆ ಹೋಗೋದಿಲ್ಲ, ಏನು ಹೇಳಿದ್ರು ತಲೆಗೆ ಹತ್ತೋದಿಲ್ಲ ಅಂತ ಬೈದ್ಬಿಟ್ಟು ಕೊಡಿಸೋದಲ್ಲ. ಆ ಮಕ್ಕಳು ದಡ್ಡರಿದಾರಲ್ಲ, ಅವರಿಗೆ ಯಾವ ರೀತಿಯಾಗಿ ಪಾಠ ಮಾಡಿದ್ರೆ ಅವರಿಗೆ ತಲೆಯಲ್ಲಿ ಹೋಗುತ್ತೆ, ಅವ್ರು ಯಾವ ರೀತಿಯಾಗಿ ನಾವು ಅವ್ರ ಮುಂದೆ ಪಾಠನ ಪ್ರೆಸೆಂಟ್ ಮಾಡಿದರೆ ಯಾವ ರೀತಿಯಾಗಿ ಅವ್ರಿಗೆ ಕಲಿಯೋದ್ರಲ್ಲಿ ಆಸಕ್ತಿ ಬರುತ್ತೆ, ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ತಂತ್ರಗಳನ್ನು ರೂಪಿಸಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ನು.
ಅಕ್ಬರನ ನಂತರ ಮೊಘಲ್ ರಾಜವಂಶದ ಬಗ್ಗೆ ಒಂದು ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗದೆ ವಿದ್ಯಾರ್ಥಿಯು ಸುಲ್ತಾನ್ ರಾಜವಂಶದ ಪ್ರಶ್ನೆಗೆ ಉತ್ತರಿಸಲು ಕಷ್ಟಪಡ್ತಾನೆ. ಇದು ಯಾವ ಕಲಿಕೆಯ ಪ್ರತಿಬಂಧಕಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಅಕ್ಬರ್ನ ನಂತರ ಮೊಘಲ್ ರಾಜವಂಶದ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ಉತ್ತರಿಸೋದಿಕ್ಕೆ ಒಂದು ಮಗುಗೆ ಸಾಧ್ಯ ಆಗೋದಿಲ್ಲ. ವಿದ್ಯಾರ್ಥಿ ಏನ್ ಮಾಡ್ತಾನೆ, ಆ ಮಗು ಏನ್ ಮಾಡ್ತಾನೆ, ಸುಲ್ತಾನತ್ ರಾಜವಂಶದ ಪ್ರಶ್ನೆಗೆ ಉತ್ತರಿಸೋದಿಕ್ಕೆ ಕಷ್ಟಪಡ್ತಾ ಇರ್ತಾನೆ. ಇದು ಒಂದು ಯಾವ ಕಲಿಕೆಗೆ ಪ್ರತಿಬಂಧಕಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಹಿಮ್ಮೆಟ್ಟಿಸುವ ಪ್ರತಿಬಂಧಕ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಾಶ್ಚಾತ್ಯಶೀಲ ಪ್ರತಿಬಂಧಕ ಅಂತ ಬರುತ್ತೆ. ರೆಟ್ರೋಯಾಕ್ಟಿವ್ ಇನ್ಹಿಬಿಷನ್ ಅಂತ ಬರುತ್ತೆ. ಅಂದರೆ ಹೊಸದಾಗಿ ಕಲಿತ ಮಾಹಿತಿಯು ಹಳೆಯ ಮಾಹಿತಿಯನ್ನು ನೆನಪಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಅಡ್ಡಿಯಾಗುವುದು. ನೋಡಿ, ನೆಕ್ಸ್ಟ್ ಕ್ವಶನ್ ಇದೇ ಥರ ಕೇಳ್ಬೋದು. ಹೊಸದಾಗಿ ಕಲಿತ ಮಾಹಿತಿಯ ಹಳೆಯ ಮಾಹಿತಿಯನ್ನು ನೆನಪಿಸಿಕೊಳ್ಳೋದಕ್ಕೆ ಈ ಒಂದು ಸಾಮರ್ಥ್ಯ ಅಡ್ಡಿಯಾಗುವುದು ಅಂತ ಕೇಳಿದಾಗ ಇದೆ ನೋಡಿ, ಹಿಮ್ಮೆಟ್ಟಿಸುವ ಪ್ರತಿಬಂಧಕ ಅಂತ ಬರುತ್ತೆ. ಇಲ್ಲಿ ವಿದ್ಯಾರ್ಥಿಯು ಮೊಘಲ್ ರಾಜವಂಶದ ಬಗ್ಗೆ ಅಥವಾ ಹೊಸ ಮಾಹಿತಿ ಆಗಿರುತ್ತೆ. ಹೊಸ ಮಾಹಿತಿಗೆ ಗಮನ ಹರಿಸಿದ್ದರಿಂದ ಸುಲ್ತಾನತ್ ರಾಜವಂಶದ ಇದು ಹಳೆಯ ಮಾಹಿತಿ ಆಗಿರುತ್ತೆ. ಈ ಹಳೆಯ ಮಾಹಿತಿ ಬಗ್ಗೆ ನೆನಪಿಸಿಕೊಳ್ಳಲು ಕಷ್ಟಪಡ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಒಬ್ಬ ವಿದ್ಯಾರ್ಥಿಯು ಪಿಯಾನೋ ನುಡಿಸಲು ಕಲಿತಿದ್ದಾನೆ ಮತ್ತು ನಂತರ ಕೀಬೋರ್ಡ್ ನುಡಿಸುವುದನ್ನು ಸುಲಭವಾಗಿ ಕಲಿಯಲು ಸಾಧ್ಯವಾಗುತ್ತದೆ. ಈ ಕಲಿಕೆಯ ವರ್ಗಾವಣೆ ಹೀಗಿದೆ. ನೋಡಿ, ಈತ ಪಿಯಾನೋ ನುಡಿಸೋದನ್ನ ಕಲ್ತಿದ್ದಾನೆ. ಪಿಯಾನೋ ನುಡಿಸಿದ್ದನ್ನು ಕಲ್ತಾದ್ಮೇಲೆ ಆತ ಕೀಬೋರ್ಡ್ನ ನುಡಿಸೋದಕ್ಕೆ ಸುಲಭವಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಏನಂತ ಕರೀತಾರೆ, ಧನಾತ್ಮಕ ವರ್ಗಾವಣೆ ಅಂತ ಕರೀತಾರೆ. ಈಗ ಪಿಯಾನೋ ನುಡಿಸಿ ಬೇರೆ ಯಾವುದಾದ್ರೂ ಒಂದು ಅಭ್ಯಾಸ, ಅದಕ್ಕೂ ಲಿಂಕ್ ಇರೋದಿಲ್ಲ, ಅದನ್ನು ಕಲಿಯೋದಕ್ಕೆ ಕಷ್ಟಪಡ್ತಾನೆ ಅಂತ ಕೇಳಿದಾಗ ಅದು ನಕಾರಾತ್ಮಕ ವರ್ಗಾವಣೆ ಆಗುತ್ತೆ. ಒಂದನ್ನ ಕಲ್ತಿದ್ದು ಇದೇನು ನಕಾರಾತ್ಮಕ ಅಂತ ಹೇಳಿದ್ನಲ್ಲ, ಅದು ನಕಾರಾತ್ಮಕ ಆಗೋದಿಲ್ಲ, ಇದು ಶೂನ್ಯ ವರ್ಗಾವಣೆ ಆಗುತ್ತೆ. ಒಂದನ್ನ ಕಲ್ತಿರ್ತಾರೆ, ಇನ್ನೊಂದಕ್ಕೆ ಅದು ಏನೋ ಲಿಂಕೇ ಇರೋದಿಲ್ಲ. ಅಂತಹ ಒಂದು ಕಲಿಕೆಯನ್ನು ಕಲಿಯೋದಕ್ಕೆ ಇದೊಂದು ಅಡ್ಡಿಪಡಿಸುತ್ತೆ ಅಂತ ಕೇಳಿದಾಗ ಅದು ಶೂನ್ಯ ವರ್ಗಾವಣೆ ಆಗುತ್ತೆ. ಈಗ ಒಂದನ್ನ ಕಲಿತು ಇನ್ನೊಂದನ್ನ ಕಲಿಯೋದ್ರಲ್ಲಿ ಆತನಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕೇಳಿದಾಗ ಅದು ನಕಾರಾತ್ಮಕ ವರ್ಗಾವಣೆ ಆಗುತ್ತೆ. ಓಕೆ, ಇದಕ್ಕೆ ಧನಾತ್ಮಕ ವರ್ಗಾವಣೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಚೋದನ ಪ್ರತಿಕ್ರಿಯೆಯು ಯಾವ ವಿಘಟನೆಯು ಕೂಡ ಸಂಪರ್ಕ ಕಡಿತವಾಗಿದೆ ಅಂತ ಕೇಳಿದ್ದಾರೆ. ಪ್ರಚೋದನ ಪ್ರತಿಕ್ರಿಯೆಯು ಯಾವ ವಿಘಟನೆಯು ಕೂಡ ಸಂಪರ್ಕ ಕಡಿತವಾಗಿದೆ. ಇದಕ್ಕೆ ಆನ್ಸರು ಅಳಿಸಿ ಹೋಗುವಿಕೆ ಅಥವಾ ವಿನಾಶ. ಇದು ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ. ಫಸ್ಟ್ ಒನ್ ಅಳಿವು, ಎಕ್ಸ್ಟಿಂಕ್ಷನ್ ಅಂತ ಬರುತ್ತೆ. ಎಕ್ಸ್ಟಿಂಕ್ಷನ್ ಅಥವಾ ಅಳಿವು. ಓಕೆ, ವಿವರಣೆ ನೋಡೋಣ. ಈ ಪ್ರಶ್ನೆಯು ಶಾಸ್ತ್ರೀಯ ಮತ್ತು ಉಪಕರಣಾತ್ಮಕ ನಿಯಮಬದ್ಧತೆಯಲ್ಲಿ ಕಂಡುಬರುವ ಪ್ರಮುಖ ಪರಿಕಲ್ಪನೆಯಾದ ಅಳಿಸಿ ಹೋಗುವಿಕೆಗೆ ಸಂಬಂಧಿಸಿದೆ. ನೋಡಿ, ಅಳಿಸಿ ಹೋಗುವಿಕೆ ಎಕ್ಸ್ಟಿಂಕ್ಷನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಶಾಸ್ತ್ರೀಯ ನಿಯಮಬದ್ಧತೆಯಲ್ಲಿ ನಿಯಮಾಧೀನ ಪ್ರತಿಕ್ರಿಯೆಯನ್ನು ಉಂಟು ಮಾಡದೆ ನಿಯಮಾಧೀನ ಪ್ರಚೋದಕವನ್ನು ಪುನರಾವರ್ತಿತವಾಗಿ ಪ್ರಸ್ತುತಪಡಿಸಿದಾಗ ಅಂತಿಮವಾಗಿ ಎಸ್-ಆರ್ ಸಂಪರ್ಕವು ದುರ್ಬಲಗೊಳ್ಳುತ್ತದೆ ಮತ್ತು ಪ್ರತಿಕ್ರಿಯೆ ನಿಂತು ಹೋಗುತ್ತದೆ. ಉದಾಹರಣೆಗೆ, ಇವಾನ್ ಪಾವ್ಲೋವ್ ಅವರ ಪ್ರಯೋಗದಲ್ಲಿ ಗಂಟೆ ಬಾರಿಸಿದರೂ ಆಹಾರವನ್ನು ನೀಡದಿದ್ದರೆ ಸ್ವಲ್ಪ ಸಮಯದ ನಂತರ ನಾಯಿ ಗಂಟೆ ಶಬ್ದಕ್ಕೆ ಲಾಲಾರಸವನ್ನು ಸುರಿಸುವುದನ್ನು ನಿಲ್ಲಿಸುತ್ತದೆ. ನೋಡಿ, ಪಾವ್ಲೋವ್ ಅವರು ನಾಯಿ ಮೇಲೆ ಪ್ರಯೋಗ ಮಾಡ್ತಾರಲ್ಲ, ಗಂಟೆ ಬಾರಿಸಿದ ತಕ್ಷಣ ಊಟ ಕೊಡ್ತಾರೆ ಅನ್ನೋದು ನಾಯಿಗೆ ಪ್ರಯೋಗದ ಮೂಲಕ ಒಂದೆರಡು ಸಾರಿ ಅದಕ್ಕೆ ರೂಢಿ ಹಾಕ್ಸಿರ್ತಾನೆ. ಆದ್ರಿಂದ ನಾಯಿ ಏನು ಮಾಡುತ್ತೆ, ಗಂಟೆ ಬಾರಿಸಿದ ತಕ್ಷಣ ಜೊಲ್ ಸುರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ನನಗೆ ಊಟ ಕೊಡ್ತಾರೆ ಅಂತ. ಅಕಸ್ಮಾತ್ ಅವ್ರು ಏನಾದರೂ ಗಂಟೆ ಬಾರಿಸಿದ ನಂತರ ಊಟ ಕೊಡದೇ ಇದ್ದಾಗ ನೆಕ್ಸ್ಟ್ ಮತ್ತೆ ಅವರು ಗಂಟೆ ಬಾರಿಸಿದ ಮೇಲೆ ನಾಯಿ ಜೊಲ್ ಸುರಿಸೋದಿಲ್ಲ. ಯಾಕಂದರೆ ಇವ್ರು ಸುಮ್ಮನೆ ಗಂಟೆ ಬಾರಿಸ್ತಾರೆ, ನಮ್ಗೆ ಊಟ ಕೊಡೋದಿಲ್ಲ ಅಂತ ಆ ನಾಯಿಗೆ ಫಿಕ್ಸ್ ಆಗಿಬಿಡುತ್ತೆ. ಸೊ ಇದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಇದೇನೋ ಒಂದು ನಕಾರಾತ್ಮಕವಾಗುತ್ತೆ. ಇಲ್ಲಿ ಒಂದು ನಿಮಿಷ.
ಓಕೆ, ಇಲ್ಲಿ ಗಂಟೆ ಮತ್ತು ಲಾಲಾರಸದ ಸ್ರವಿಸುವಿಕೆ ನಡುವಿನ ಸಂಪರ್ಕವು ಕಡಿತಗೊಳ್ಳುತ್ತದೆ. ಉಪಕರಣಾತ್ಮಕ ನಿಯಮನಬದ್ಧತೆಯಲ್ಲಿ ಕಲಿತ ಪ್ರತಿಕ್ರಿಯೆಯನ್ನು ಬಲಪಡಿಸುವುದನ್ನು ನಿಲ್ಲಿಸಿದಾಗ ಆ ಪ್ರತಿಕ್ರಿಯೆಯ ಸಂಭವವು ಕಾಲಾನಂತರದಲ್ಲಿ ಕಡಿಮೆಯಾಗಿ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ನು 14ನೇ ಕ್ವಶನ್ ಬರುತ್ತೆ. ಅವಳಿ ಮಕ್ಕಳಾದ ರಾಮ ಮತ್ತು ಶ್ಯಾಮರ ಶೈಕ್ಷಣಿಕ ಸಾಧನೆಗಳಲ್ಲಿನ ವ್ಯತ್ಯಾಸವನ್ನು ಈ ಕೆಳಗಿನ ಯಾವ ಅಭಿವೃದ್ಧಿ ತತ್ವದಿಂದ ವಿವರಿಸಬಹುದು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು ಅಭಿವೃದ್ಧಿಯು ಆನುವಂಶೀಯತೆ ಮತ್ತು ಪರಿಸರದ ಜಂಟಿ ಉತ್ಪನ್ನವಾಗಿದೆ. ನೋಡಿ, ಎಷ್ಟೋ ಇದು ಹಳ್ಳಿಗಳಲ್ಲಿ ಎಷ್ಟೋ ಅವರು ಪೇರೆಂಟ್ಸು ಶಾಲೆಗೆ ಹೋಗಿರೋದಿಲ್ಲ, ಆದರೂ ಅವ್ರ ಮಕ್ಕಳು ಇಡೀ ರಾಜ್ಯಕ್ಕೆ ಫಸ್ಟ್ ಬರೋದಾಗಿರ್ಬೋದು, ಆ ಒಂದು ಜಿಲ್ಲೆಗೆ ಫಸ್ಟ್ ಬರೋದಾಗಿರ್ಬೋದು, ಆ ಒಂದು ಊರಿಗೆ ಫಸ್ಟ್ ಬರೋದಾಗಿರ್ಬೋದು ಮಾಡ್ತಾ ಇರ್ತಾರೆ. ಹಾಗಂತ ಆನುವಂಶಿಕವಾಗಿ ಮಾತ್ರ ಅವ್ರ ಮೇಲೆ ಪ್ರಭಾವ ಬೀರೋದಾಗಿದ್ದರೆ ಆ ಮಕ್ಕಳು ಆ ತಂದೆ ತಾಯಿ ಥರನೇ ಇರ್ಬೋದಲ್ಲ. ಅವರು ಶಾಲೆ ಕಲಿಲಾರ್ದೇನೆ ಶಾಲೆಗೆ ಹೋದ್ರೂ ಕೂಡ ಅವರೇನು ಸ್ಕೂಲ್ನಲ್ಲಿ ಏನು ಟೀಚರ್ ಹೇಳ್ತಾರಲ್ಲ ಅದನ್ನು ಯಾವುದನ್ನು ಕೂಡ ತಲೆಗೆ ಹತ್ತಲಾರ್ದೇನೆ ತಂದೆ ತಾಯಿ ಥರನೇ ಇರಬಹುದಲ್ಲ. ಸೊ ಅದಕ್ಕೆ ಇಲ್ಲೇನು ಪರಿಸರ ಮತ್ತು ಈ ಆನುವಂಶೀಯತೆ ಎರಡೂ ಕೂಡ ಜಂಟಿ ಉತ್ಪನ್ನವಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ವಿವರಣೆ ನೋಡೋಣ. ಅವಳಿ ಮಕ್ಕಳು ಒಂದೇ ರೀತಿಯ ಆನುವಂಶೀಯತೆಯನ್ನು ಹೊಂದಿದ್ರೂ ಅವರ ಶೈಕ್ಷಣಿಕ ಸಾಧನೆಯಲ್ಲಿ ವ್ಯತ್ಯಾಸಗಳು ಕಂಡುಬಂದರೆ ಇದಕ್ಕೆ ಮುಖ್ಯ ಕಾರಣ ಅವರ ಪರಿಸರದ ಪ್ರಭಾವದಲ್ಲಿನ ವ್ಯತ್ಯಾಸಗಳು. ಕಲಿಕೆಯ ಪ್ರಚೋದನೆ, ಸ್ನೇಹಿತರ ಗುಂಪು ಅಥವಾ ಶಿಕ್ಷಕರ ವಿಭಿನ್ನ ರೀತಿಯ ಪ್ರೋತ್ಸಾಹದಂತಹ ಪರಿಸರ ಅಂಶಗಳು ಅವರ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಅಭಿವೃದ್ಧಿಯು ಆನುವಂಶೀಯತೆ ಮತ್ತು ಪರಿಸರದ ಜಂಟಿ ಉತ್ಪನ್ನವಾಗಿದೆ. ಒಂದೇ ತಾಯಿ ಮಕ್ಕಳು ಇಬ್ಬರು ಟ್ವಿನ್ಸ್ ಮಕ್ಕಳಿರ್ತಾರೆ. ಆ ಇಬ್ಬರು ಮಕ್ಕಳಲ್ಲಿ ಒಂದು ಮಗು ಚೆನ್ನಾಗಿ ಓದ್ತಾ ಇರುತ್ತೆ, ಇನ್ನೊಂದು ಮಗು ಅಷ್ಟೊಂದು ಓದೋದಿಲ್ಲ, ಓದೋದ್ರಲ್ಲಿ ಸ್ವಲ್ಪ ಹಿಂದುಳಿದಿರ್ತಾನೆ. ಹಾಗಂತ ಇಬ್ಬರು ಟ್ವಿನ್ಸ್ ಇದ್ದಾರೆ, ಇಬ್ಬರು ಕೂಡ ಚೆನ್ನಾಗಿ ಓದಬೇಕಾಗಿತ್ತು, ಯಾಕೆ ಹಿಂಗಾಗಿದೆ ಅಂತ ಯೋಚನೆ ಮಾಡೋದಲ್ಲ. ಯಾಕಂದರೆ ಆ ಮಕ್ಕಳ ಮೇಲೆ ಆನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ಜಂಟಿಯಾಗಿ ಪ್ರಭಾವವನ್ನು ಬೀರ್ತವೆ. ಆ ಟ್ವಿನ್ಸ್ ಮಕ್ಕಳಲ್ಲಿ ಚೆನ್ನಾಗಿ ಓದೋವಂಥ ಹುಡುಗ ಚೆನ್ನಾಗಿ ಓದೋವಂಥ ಫ್ರೆಂಡ್ಸ್ ಮಧ್ಯೆ ಇರಬಹುದು, ಅಥವಾ ಶಿಕ್ಷಕರು ಅಂಥ ಒಂದು ಮಕ್ಕಳಿಗೆ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾ ಇರೋದಾಗಿರ್ಬೋದು. ಆ ಒಂದು ಪರಿಸರದಲ್ಲಿ ಆತನಿಗೆ ಆಸಕ್ತಿ ಇರಬಹುದು, ನಾನಿನ್ನೂ ಚೆನ್ನಾಗಿ ಓದಬೇಕು, ಈ ರೀತಿಯಾಗಿ ಸಾಧನೆ ಮಾಡಬೇಕು ಅನ್ನೋ ಆಸಕ್ತಿ, ಇದೆಲ್ಲನೂ ಕೂಡ ಅಂಥ ಒಂದು ಮಕ್ಕಳಿಗೆ ಶೈಕ್ಷಣಿಕದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟು ಖಾಸಗಿ ಮಾತು ಎಂಬ ಪರಿಕಲ್ಪನೆಯನ್ನು ಯಾರು ಮುಂದಿಟ್ಟರು ಅಂತ ಕೇಳಿದ್ದಾರೆ. ಖಾಸಗಿ ಮಾತು ವೇಗೊಟಸ್ಕಿ ಇವರು ಈ ಒಂದು ಮಾತನ್ನು ಈ ಒಂದು ಪರಿಕಲ್ಪನೆಯನ್ನು ಮುಂದಿಟ್ಟಿರ್ತಾರೆ. ವೇಗೊಟಸ್ಕಿ ಅವರು ಖಾಸಗಿ ಮಾತು, ತಮ್ಮೊಂದಿಗೆ ತಾವೇ ಮಾತನಾಡುವುದು, ವಿಶೇಷವಾಗಿ ಮಕ್ಕಳು. ನೋಡಿ, ಚಿಕ್ಕ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಯಾರು ಇರಲಿಲ್ಲ ಅಂತಂದರೂ ತಮ್ಮೊಟ್ಟಿಗೆ ತಾವೇ ಮಾತಾಡ್ತಾನೆ ಆ ಮಕ್ಕಳು ಆಟ ಆಡ್ತಿರ್ತಾರೆ. ಸೊ ಅವರು ಖಾಸಗಿ ಮಾತು ಅಂದ್ರೇನು, ತಮ್ಮೊಟ್ಟಿಗೆ ತಾವೇನೆ ಮಾತನಾಡೋದು. ಖಾಸಗಿ ಮಾತು ಎನ್ನುವುದು ಸ್ವಯಂ ನಿಯಂತ್ರಣ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಪ್ರಮುಖ ಸಾಧನವೆಂದು ಪ್ರತಿಪಾದಿಸಿದರು. ಇದಕ್ಕೆ ವ್ಯತಿರಿಕ್ತವಾಗಿ ಜೀನ್ ಪಿಯಾಜೆ ಇದನ್ನು ಅಹಂ ಕೇಂದ್ರಿತ ಮಾತು ಎಂದು ಕರೆದರು. ಸ್ವಯಂ ಕೇಂದ್ರಿತ ಮಾತು ಅಂತೇಳಿ ವೇಗೊಟಸ್ಕಿ ಅವರು ಕರೆದ್ರೆ, ಅಹಂ ಕೇಂದ್ರಿತ ಮಾತು ಅದನ್ನೇ ಅಹಂ ಕೇಂದ್ರಿತ ಮಾತು ಅಂತ ಜೀನ್ ಪಿಯಾಜೆ ಅವರು ಕರೀತಾರೆ. ಮತ್ತು ಇದಕ್ಕೆ ಕಡಿಮೆ ಪ್ರಾಮುಖ್ಯತೆಯನ್ನು ಕೂಡ ಪಿಯಾಜೆ ಅವರು ನೀಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಒಬ್ಬ ವ್ಯಕ್ತಿಯು ಒಂದು ವಿಷಯವನ್ನು ಕಲಿಯಲು ಆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯು ಪಕ್ವತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬ ಕಲಿಕೆಯ ನಿಯಮ ಯಾವುದು? ಸಿದ್ಧತೆಯ ನಿಯಮ ಆಗಿರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಕಲ್ತಿರ್ತಾನೆ, ಕಲಿಯೋದಕ್ಕೆ ಆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯು ಪಕ್ವತೆಯ ಮೇಲೆ ಅವಲಂಬಿತವಾಗಿರುತ್ತೆ. ಇದು ಯಾವ ಒಂದು ನಿಯಮದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಕೇಳಿದಾಗ ಸಿದ್ಧತಾ ನಿಯಮ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿದೆ. ಥಾರ್ನ್ಡೈಕ್ನ ಕಲಿಕೆಯ ಪ್ರಾಥಮಿಕ ನಿಯಮಗಳಲ್ಲಿ ಸಿದ್ಧತೆಯ ನಿಯಮ ಮುಖ್ಯವಾಗಿದೆ. ಒಬ್ಬ ವ್ಯಕ್ತಿಯು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಲಿಯಲು ಸಿದ್ಧನಾದಾಗ ಮಾತ್ರ ಕಲಿಕೆಯು ಪರಿಣಾಮಕಾರಿಯಾಗುತ್ತೆ. ಸಿದ್ಧನಾಗಬೇಕು ಕಲಿಯೋದಕ್ಕೆ ಆತ, ನಾನು ಇದನ್ನು ಕಲಿಬೇಕು ಅಂತಂದಾಗ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧನಾದಾಗ ಮಾತ್ರ ಆ ಒಂದು ಕಲಿಕೆ ಆತನಿಗೆ
ಕಲಿಯೋದಕ್ಕೆ ಈಸಿ ಆಗುತ್ತೆ, ಪರಿಣಾಮಕಾರಿಯಾಗುತ್ತದೆ ಎಂದು ಈ ನಿಯಮ ಹೇಳುತ್ತೆ. ಇಲ್ಲಿ ಪಕ್ವತೆ ಎಂಬುದು ಸಿದ್ಧತೆಗೆ ನೇರವಾಗಿ ಸಂಬಂಧಿಸಿದೆ. ಪಕ್ವತೆ ಸಿದ್ಧತೆ ಎರಡು ನೇರವಾಗಿ ಸಂಬಂಧಿಸಿದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ICT ಅಥವಾ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕಲಿಕೆಯ ಬಳಕೆಯು ಕಲಿಯುವವರ ವೈಯಕ್ತಿಕ ವ್ಯತ್ಯಾಸಗಳನ್ನು ಪರಿಗಣಿಸದೆ ಸಮಾನ ಕಲಿಕೆಯಲ್ಲಿ ಸಹಾಯಕವಾಗಿದೆ. ಕೆಳಗಿನ ಆಯ್ಕೆಗಳಲ್ಲಿ ICTಯ ಮುಖ್ಯ ಪ್ರಯೋಜನ ಯಾವುದು ಅಂತ ಕೇಳಿದ್ದಾರೆ. ಮಕ್ಕಳಿಗೆ ICTನ ಬಳಸ್ಕೊಂಡು ಏನು ಕಲಿಕೆ ಏರ್ಪಡಿಸ್ತಾ ಇರ್ತಾವಲ್ಲ, ಅಂಥ ICTಯ ಮುಖ್ಯ ಪ್ರಯೋಜನಗಳು ಯಾವುದು ಅಂತ ಕೇಳಿದ್ದಾರೆ. ಇದು ಥರ್ಡ್ ಒನ್ ಬರುತ್ತೆ. ಸ್ವಯಂ ವೇಗದ ಕಲಿಕೆಯಲ್ಲಿ ಇದು ಸಹಾಯಕವಾಗುತ್ತೆ. ಸ್ವಯಂ ವೇಗದ ಕಲಿಕೆಯಲ್ಲಿ ಇನ್ ಸೆಲ್ಫ್ ಫೇಸ್ಡ್ ಲರ್ನಿಂಗ್ ಅಂತ ಬರುತ್ತೆ ಇಂಗ್ಲೀಷಲ್ಲಿ. ಓಕೆ, ICT ಆಧಾರಿತ ಕಲಿಕೆಯು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ವೇಗದಲ್ಲಿ ಮತ್ತು ತಮ್ಮದೇ ಆದ ಸಮಯಕ್ಕೆ ಅನುಗುಣವಾಗಿ ಕಲಿಯೋದಕ್ಕೆ ಅವಕಾಶವನ್ನು ನೀಡುತ್ತೆ. ಇದರಿಂದಾಗಿ ವೈಯಕ್ತಿಕ ವ್ಯತ್ಯಾಸಗಳನ್ನು ಹೊಂದಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ವಿಷಯವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ವೈವಿಧ್ಯತೆಗೆ ಹೆಚ್ಚಿನ ಅವಕಾಶವಿರುವ ಶಾಲಾ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾರೆ. ವೈವಿಧ್ಯತೆಗೆ ಹೆಚ್ಚಿನ ಅವಕಾಶ ಎಲ್ಲಿ ಕೊಡ್ತಾರೆ? ಒಳಗೊಳ್ಳುವಿಕೆ ಅಂತಕ್ಕಂಥ ಒಂದು ಶಾಲಾ ವ್ಯವಸ್ಥೆನಲ್ಲಿ ವೈವಿಧ್ಯತೆಗೆ ಹೆಚ್ಚಿನ ಅವಕಾಶವನ್ನು ಕೊಡಲಾಗುತ್ತೆ. ಒಳಗೊಳ್ಳುವ ಶಿಕ್ಷಣ ಎಂದರೆ ಎಲ್ಲ ಮಕ್ಕಳನ್ನು ಅವರ ಸಾಮರ್ಥ್ಯಗಳು, ಹಿನ್ನೆಲೆಗಳು ಅಥವಾ ದೈಹಿಕ ಆಗಿರ್ಬೋದು, ಮಾನಸಿಕ ಸ್ಥಿತಿಗಳನ್ನು ಲೆಕ್ಕಿಸದೆ ಒಂದೇ ಸಾಮಾನ್ಯ ತರಗತಿಯಲ್ಲಿ ಒಟ್ಟಿಗೆ ಕಲಿಸುವುದು ಇದಾಗಿರುತ್ತೆ. ಈ ವ್ಯವಸ್ಥೆಯು ಕಲಿಕೆಯಲ್ಲಿ ವೈವಿಧ್ಯತೆಯನ್ನು ಉತ್ತೇಜಿಸುತ್ತದೆ ಮತ್ತು ಗೌರವವನ್ನು ಕೊಡುತ್ತೆ. ಈಗ ನೋಡಿ, ಆವಾಗಲೇ ಹೇಳಿದೆ, ಒಂದು ಸ್ಕೂಲ್ ಅಂತ ಬಂದಾಗ ಒಂದು ತರಗತಿನಲ್ಲಿ ಹುಷಾರಿರೋ ಮಕ್ಕಳು ಇರ್ತಾರೆ, ತುಂಬ ಹುಷಾರಿರೋ ಮಕ್ಕಳು ಇರ್ತಾರೆ, ಸ್ವಲ್ಪ ದಡ್ಡರಿರೋ ಮಕ್ಕಳು ಕೂಡ ಇರ್ತಾರೆ. ಇಂಟೆಲಿಜೆಂಟ್ ಮತ್ತು ದಡ್ಡರು, ಹುಷಾರಂತಂದಮೇಲೆ ಮತ್ತೆ ಬೇರೆ ಅಂತ ಅರ್ಥ ತಿಳ್ಕೊಬೇಡಿ. ಇಂಟೆಲಿಜೆಂಟ್ ಮಕ್ಕಳು ಇರ್ತಾರೆ, ದಡ್ಡ ಮಕ್ಕಳು ಇರ್ತಾರೆ. ಇಂಟೆಲಿಜೆಂಟ್ ಮಕ್ಕಳಿಗೆ ಮಾತ್ರ ನಾನು ಪಾಠ ಮಾಡ್ತೀನಿ, ಇಂಟೆಲಿಜೆಂಟ್ ಮಕ್ಕಳು ಈ ಒಂದು ತರಗತಿಯಲ್ಲಿ ಕೂಡ್ರಿ, ದಡ್ಡರ ಮಕ್ಕಳು ಈ ತರಗತಿಯಲ್ಲಿ ಕೂಡ್ರಿ ಅಂತ ಭೇದ ಭಾವ ಮಾಡಿ ಏನು ಪಾಠ ಮಾಡೋದಿಲ್ಲ. ಎಲ್ಲ ಮಕ್ಕಳಿಗೂ ಒಂದೇ ತರಗತಿನಲ್ಲಿ ಕೂಡಿಸ್ಬಿಟ್ಟು ಎಲ್ಲ ಮಕ್ಕಳಿಗೂ ಸಮಾನ ರೀತಿಯಲ್ಲಿ ಪಾಠವನ್ನು ಮಾಡ್ತಾರೆ. ಸೊ ಇದಕ್ಕೆ ಒಳಗೊಳ್ಳುವಿಕೆ ಶಿಕ್ಷಣ ಅಂತ ಕರೀತಾರೆ. ಓಕೆ, ಶಿಕ್ಷಕರು ಬೋಧನೆಯನ್ನು ಹೀಗೆ ಪರಿಗಣಿಸಬೇಕು ಅಂತ ಕೇಳ್ತಾರೆ. ಶಿಕ್ಷಕರು ಯಾವ ರೀತಿಯಾಗಿ ಬೋಧನೆಯನ್ನು ಪರಿಗಣಿಸಬೇಕು ಅಂತ ಅಂದರೆ, ನಿರಂತರ ಕಲಿಕೆ ಅಗತ್ಯವಿರುವ ರೀತಿಯಲ್ಲಿ ಅವರು ಶಿಕ್ಷಣವನ್ನು ಪರಿಗಣಿಸಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, 20ನೇ ಕ್ವಶನ್ನು. ಯಾವ ಹಂತದವರೆಗೆ ಔಪಚಾರಿಕ ತರಬೇತಿಯ ಶೈಕ್ಷಣಿಕ ವಿನ್ಯಾಸಗಳು ಹೆಚ್ಚು ಸೂಕ್ತವಾಗಿದೆ? ಯಾವ ಹಂತದವರೆಗೆ? ಹಿರಿಯ ಮಾಧ್ಯಮಿಕ ಹಂತದವರೆಗೆ ಈ ಔಪಚಾರಿಕ ತರಬೇತಿ ಶಿಕ್ಷಣ ವಿನ್ಯಾಸ ತುಂಬಾ ಸೂಕ್ತವಾಗಿರುತ್ತೆ. ಶಿಕ್ಷಣದ ರಚನೆಯು ಹಿರಿಯ ಮಾಧ್ಯಮಿಕ ಹಂತದ ಅಂದರೆ ಗ್ರೇಡ್ 11 ಮತ್ತು 12 ಅಂತ ಬರುತ್ತಲ್ಲ, ಈ ಹಂತದವರೆಗೆ ಹೆಚ್ಚು ಔಪಚಾರಿಕ ಮತ್ತು ಕಟ್ಟುನಿಟ್ಟಾದ ಪರೀಕ್ಷಾ ಕೇಂದ್ರಿತ ವಿನ್ಯಾಸವನ್ನು ಅನುಸರಿಸುತ್ತೆ. ವಯಸ್ಸಾದಂತೆ ಮತ್ತು ಉನ್ನತ ಶಿಕ್ಷಣಕ್ಕೆ ಹತ್ತಿರವಾದಂತೆ ಪಠ್ಯಕ್ರಮವು ಹೆಚ್ಚು ವಿಷಯ ನಿರ್ದಿಷ್ಟವಾಗುತ್ತೆ ಮತ್ತು ಔಪಚಾರಿಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಹಂತ ಹಂತಕ್ಕೆ ಹೋದಂಗೆಲ್ಲ, ಮೇಲೆ ಹೋದಂತೆಲ್ಲ ಪರೀಕ್ಷೆಗಳೇನಾಗುತ್ತೆ, ಕ್ರಿಟಿಕಲ್ ಆಗುತ್ತೆ. ತುಂಬಾ ಕಟ್ಟುನಿಟ್ಟಾಗಿ ಪರೀಕ್ಷೆಗಳನ್ನು ನಡೆಸ್ತಾರೆ. ಆ ಪರೀಕ್ಷಾ ಕೇಂದ್ರಿತ ವಿನ್ಯಾಸವನ್ನು ಕೂಡ ತುಂಬಾ ಕಟ್ಟುನಿಟ್ಟಾಗಿ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ಹಿರಿಯ ಮಾಧ್ಯಮಿಕ ಹಂತದಲ್ಲಿ ಈ ಒಂದು ವ್ಯವಸ್ಥೆ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಬರುತ್ತೆ 21ನೇ ಕ್ವಶನ್ನು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಥರ್ಡ್ ಆಪ್ಷನ್ನು. ಆರೋಗ್ಯಕರವಾಗಿರಲು ವ್ಯಕ್ತಿಗಳು ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಹೊಂದಿರಲೇಬೇಕು ಮತ್ತು ಅವು ಪರಿಸರ ಅವಲಂಬಿತವಾಗಿರಬೇಕು. ನೋಡಿ, ಆರೋಗ್ಯಕರವಾಗಿರಬೇಕು ಅಂತಂದರೆ ಆ ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆರೋಗ್ಯವನ್ನು ಹೊಂದಿರಬೇಕು. ಆತ ತುಂಬಾ ಕೋಪಿಷ್ಠೆ ಆಗಿರಬಾರ್ದು, ಮುಂಗೋಪಿ ಆಗಿರಬಾರ್ದು, ಅಕ್ಕಪಕ್ಕದವ್ರ ಜೊತೆಗೆ ಯಾವಾಗಲೂ ಜಗಳ ಆಡ್ತಾ ಇರಬಾರ್ದು. ಇವೆಲ್ಲನೂ ಕೂಡ ಇರಲಾರ್ದೇ ಸಮತೋಲನವನ್ನು ಕಾಪಾಡ್ಕೊಂಡು ಹೋಗಬೇಕು ಮತ್ತು ಅವೇನಾಗಿರಬೇಕು, ಪರಿಸರದ ಮೇಲೆ ಪರಸ್ಪರ ಅವಲಂಬನೆ ಆಗಿರಬೇಕು.
ಅಂದಾಗ ಮಾತ್ರ ಆ ಒಂದು ವ್ಯಕ್ತಿ ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ, ಏನಂತ ನೋಡೋಣ. ವಿಶ್ವ ಆರೋಗ್ಯ ಸಂಸ್ಥೆ WHO ಆರೋಗ್ಯವನ್ನ ಕೇವಲ ರೋಗ ಅಥವಾ ದೌರ್ಬಲ್ಯದ ಅನುಪಸ್ಥಿತಿಯಲ್ಲ, ಬದಲಿಗೆ ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿ ಎಂದು ವ್ಯಾಖ್ಯಾನಿಸುತ್ತದೆ. ಅಂದರೆ WHO ಈ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದೆ. ನೋಡಿ, TT ಕೇಳ್ತಾರೆ, ಏನೋ ಆರೋಗ್ಯವನ್ನ ಕೇವಲ ರೋಗ ಅಥವಾ ದೌರ್ಬಲ್ಯದ ಅನುಪಸ್ಥಿತಿಯಲ್ಲ, ಬದಲಿಗೆ ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿ ಎಂದು ಈ ವ್ಯಾಖ್ಯಾನವನ್ನು ನೀಡಿದ್ದು ಯಾರು ಅಂತ ಕೇಳಿದಾಗ WHO ಅನ್ನೋದು ನೆನಪಲ್ಲಿ ಇರಲಿ. ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೊಡ್ತಾರೆ. ಈ ರೀತಿಯಾಗಿ TTಗೆ ಆಲ್ರೆಡಿ ಕೇಳಿದ್ದಾರೆ ಸಾಕಷ್ಟು ಸರಿ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ನೋಡಿ ಈ ಒಂದು ವಾಕ್ಯ. ಈ ಎಲ್ಲ ಅಂಶಗಳು ಪರಸ್ಪರ ಸಂಬಂಧ ಹೊಂದಿದ್ದು ಒಂದರ ಕೊರತೆಯು ಇನ್ನೊಂದರ ಮೇಲೆ ಪರಿಣಾಮ ಬೀರುತ್ತೆ. ಓಕೆ, ಯಾವುದಾದ್ರೂ ಒಂದು ಕೊರತೆ ಆಗಿದ್ರೆ, ಮಾನಸಿಕವಾಗಿ ಅವರು ಆರೋಗ್ಯವಾಗಿರಲಿಲ್ಲ ಅಂತಂದಮೇಲೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇದೇನು ಕೊಟ್ಟಿದ್ದಾರೆ, ಒಂದರಿಂದ ಇನ್ನೊಂದರ ಮೇಲೆ ಪರಿಣಾಮ ಬೀರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಶಾಲಾ ಮಟ್ಟದಲ್ಲಿ ಪ್ರಜಾಪ್ರಭುತ್ವವನ್ನು ಉತ್ತೇಜಿಸುವಲ್ಲಿನ ಸರಿಯಾದ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್, ಶಾಲಾ ಅಧಿಕಾರಿಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮಕ್ಕಳ ಅಭಿಪ್ರಾಯಗಳನ್ನು ಆಲಿಸಬೇಕು. ಶಾಲಾ ಅಧಿಕಾರಿಗಳು ತಮ್ಮಷ್ಟಕ್ಕೆ ತಾವೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಮಕ್ಕಳ ಅಭಿಪ್ರಾಯಗಳನ್ನು ಕೂಡ ಆಲಿಸಬೇಕು. ಅಂದಾಗ ಮಾತ್ರ ಅದು ಮಕ್ಕಳ ಕೇಂದ್ರಿತ ಶಿಕ್ಷಣ ಆಗುತ್ತೆ. ಅವರೇ ಅಧಿಕಾರವನ್ನು ತಗೊಂಡ್ರೆ ಅದು ನಿರಂಕುಶ ಅಧಿಕಾರ ಅಲ್ಲಿ ಚಲಾಯಿಸ್ದಂಗೆ ಆಗುತ್ತೆ. ಅಂದರೆ ಶಿಕ್ಷಕ ಕೇಂದ್ರಿತ ಏನು ಶಾಲೆಗಳ ಅಂತ ಕರೀತಾರಲ್ಲ, ಆ ರೀತಿಯಾಗಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಭಾವನಾತ್ಮಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಆವಾಗಲೇ ನಾವು ನೋಡಿದ್ವಲ್ಲ, ಭಾವನಾತ್ಮಕ ಆರೋಗ್ಯನೂ ಕೂಡ ತುಂಬಾ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂದರೆ ಆ ರೀತಿಯಾಗಿ ಭಾವನಾತ್ಮಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ಒಂದು ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಇದು ಅವರ ಮನಸ್ಸಿಗೆ ಅನುಗುಣವಾಗಿ ಸ್ವಯಂಚಾಲಿತವಾಗಿ ನಡೆಯುತ್ತದೆ, ಏಕೆಂದರೆ ಇದು ಸಂಪೂರ್ಣವಾಗಿ ಆನುವಂಶಿಕ ಅಂಶವನ್ನು ಅವಲಂಬಿಸಿರುತ್ತೆ. ಸಂಪೂರ್ಣವಾಗಿ ಆನುವಂಶಿಕ ಅಂಶವನ್ನು ಅವಲಂಬಿಸಿರುತ್ತೆ ಅಂತ ಕೊಟ್ಟಿದ್ದಾರಲ್ಲ, ಇದು ರಾಂಗ್ ಆಗುತ್ತೆ. ಸೊ ಹಾಗಾಗಿ ಇದು ತಪ್ಪು. ಯಾವ್ಯಾವ ಕರೆಕ್ಟ್ ಆಗಿದ್ದಾವೆ ಆಪ್ಷನ್ಸು. ಇದು ವೈಯಕ್ತಿಕ ಅನುಭವಗಳನ್ನು ಅವಲಂಬಿಸಿರುತ್ತೆ, ನಿಜ, ಇದು ಕರೆಕ್ಟು. ಇದು ಆನುವಂಶೀಯತೆ ಮತ್ತು ಪರಿಸರದ ನಡುವಿನ ಪರಸ್ಪರ ಪ್ರಕ್ರಿಯೆಯ ಫಲಿತಾಂಶವಾಗಿದೆ, ಇದನ್ನು ಕರೆಕ್ಟು. ಕೇವಲ ಆನುವಂಶೀಯತೆ ಮಾತ್ರ ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಅಂತ ಕೇಳಿದಾಗ ಸುತ್ತಮುತ್ತ ಪರಿಸರ ಎಷ್ಟೇ ಚೆನ್ನಾಗಿದ್ರೂ ಅವ್ರ ಮೇಲೆ ಅದು ಪರಿಣಾಮ ಬೀರೋದಿಲ್ಲ ಅಂತ ಅರ್ಥ ಆಗುತ್ತಲ್ಲ. ಸೊ ಅದಕ್ಕೆ ಇದು ಥರ್ಡ್ ಆಪ್ಷನ್ ರಾಂಗ್ ಆಗುತ್ತೆ, ಈ ಸೆಕೆಂಡ್ ಆಪ್ಷನ್ನು ರೈಟ್ ಆಗುತ್ತೆ. ಹಾಗೆ ಇದು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಅಂಶಗಳಿಂದ ಪ್ರಭಾವಿತವಾಗಿರುತ್ತೆ. ನಿಜ, ಒಂದು ಹುಡುಗ ಸ್ಕೂಲಿಗೆ ಹೋದ್ರೇನೆ ಅಲ್ಲಿ ತಾನು ಸುತ್ತಮುತ್ತ ಪರಿಸರದಿಂದ ಏನು ತಿಳ್ಕೊಂಡಿರ್ತಾನೋ ಅದಕ್ಕಿಂತ ಹೆಚ್ಚು ಸ್ಕೂಲ್ಗಳಲ್ಲಿ ಟೀಚರ್ಗಳಿಂದ ತಿಳ್ಕೊಳ್ತಾನೆ. ಸೊ ಹಾಗಾಗಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಅಂಶಗಳು ಕೂಡ ಇದ್ರ ಮೇಲೆ ಪ್ರಭಾವ ಬೀರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಉತ್ತಮ ಶಿಕ್ಷಕ ಯಾರು? ಒಬ್ಬ ಶಿಕ್ಷಕ ಉತ್ತಮನಾಗಬೇಕು ಅಂತಂದರೆ ಹೇಗಾಗಬೇಕು? ಫೋರ್ತ್ ಆಪ್ಷನ್ನು, ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟವನ್ನು ಖಚಿತಪಡಿಸುತ್ತಾನೆ. ವಿದ್ಯಾರ್ಥಿಗಳ ಕಲಿಕೆ ಗುಣಮಟ್ಟ ಯಾವ ರೀತಿಯಾಗಿದೆ ಅಂತ ಖಚಿತಪಡಿಸ್ಕೊಂಡು ಆ ಮಕ್ಕಳಿಗೆ ಪಾಠ ಮಾಡ್ತಾನಲ್ಲ, ಆಗ ಆತ ಒಬ್ಬ ಉತ್ತಮ ಶಿಕ್ಷಕನಾಗೋದಕ್ಕೆ ಸಾಧ್ಯವಾಗುತ್ತೆ. ನಿರಂತರವಾಗಿ ಮಾಹಿತಿ ನೀಡುತ್ತಾ ಮಾತನಾಡುತ್ತಾನೆ. ಮಾಹಿತಿಯನ್ನು ನೀಡ್ತಾ ಇದ್ದರೆ ಆ ಮಕ್ಕಳಿಗೆ ಆ ಮಾಹಿತಿ ಯಾವ ಮಟ್ಟಿಗೆ ರೀಚ್ ಆಗಿದೆ, ಆ ಮಕ್ಕಳ ಮೇಲೆ ಯಾವ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದನ್ನು ತಿಳ್ಕೊಬೇಕಲ್ಲ. ಬರೀ ಮಾಹಿತಿ ನೀಡ್ತಾ ಹೋದರೆ ಅದು ಪರಿಣಾಮಕಾರಿ ಶಿಕ್ಷಕ ಆಗೋದಿಲ್ಲ. ಪಠ್ಯಪುಸ್ತಕದ ವಿಷಯವನ್ನು ಮಾತ್ರ ವರ್ಗಾಯಿಸಿ ಅದನ್ನು ಮಕ್ಕಳು ಕಂಠಪಾಠ ಮಾಡುವಂತೆ ಮಾಡುತ್ತಾನೆ. ನೋಡಿ, ಕಂಠಪಾಠ ಮಾಡೋದನ್ನು ನಿಷೇಧನ ಮಾಡಿಬಿಟ್ಟಿದ್ದಾರೆ. ಕಂಠಪಾಠ ಮಾಡೋದ್ರಿಂದ ಮಕ್ಕಳು ಅದನ್ನು ಆ ಬುಕ್ದಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕ್ವಶನ್ ಏನೋ ಟ್ವಿಸ್ಟ್ ಆಗಿ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಈಗ ಪಾಠದಲ್ಲಿ ಕಂಠಪಾಠ ಮಾಡಿಸಿದಾಗ ಅಶೋಕನ ಕಳಿಂಗ ಯುದ್ಧದ ಪರಿಣಾಮಗಳನ್ನು ತಿಳಿಸಿ, ಕಾರಣಗಳನ್ನು ತಿಳಿಸಿ ಅಂತ ಕೇಳಿದಾಗ ಬರಿಬೋದು. ಡಿಟ್ಟು ಏನು ಬುಕ್ಕಲ್ಲಿರುತ್ತೋ ಅದೇನೇ ಬರಿಬಹುದು.
ಇದರಿಂದ ಮುಂದಿನ ಸಮಾಜಕ್ಕೆ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ ಅಂತ ಕೇಳಿದಾಗ ಆ ಮಗು ಯಾವ ರೀತಿಯಾಗಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸ ಪರೀಕ್ಷೆಗಳನ್ನು ನೀಡೋದ್ರಿಂದ ಉತ್ತಮ ಅಂಕಗಳನ್ನು ಪಡೆಯುವಂತೆ ಮಾಡುತ್ತಾನೆ. ಉತ್ತಮ ಅಂಕಗಳನ್ನು ಪಡೆಯೋದು ಆ ಮಗು ತನ್ನ ಒಂದು ತರಗತಿಯಲ್ಲಿ ಉತ್ತಮ ಅಂಕ ಪಡಿಬೇಕಾದ್ರೆ ಅಭ್ಯಾಸ ಪರೀಕ್ಷೆ ಮಾಡೋದ್ರಿಂದ ಆಗುತ್ತೆ, ಓಕೆ. ಆದರೆ ಆ ಮಗು ಯಾವ ರೀತಿಯಾಗಿ ಬೇರೆ ಒಂದು ತರಗತಿಗೆ ಹೋದಾಗ ಅಥವಾ ಇನ್ನೂ ಹೈಯರ್ ಎಜುಕೇಷನ್ಗೆ ಹೋದಾಗ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅದು ಸಾಧ್ಯ ಆಗೋದಿಲ್ಲಲ್ಲ. ಈಗ ಕಂಠಪಾಠ ಮಾಡ್ತಾ ಹೋಗಿ ಪರೀಕ್ಷೆಯನ್ನು ಮಾಡ್ತಾ ಹೋಗಿ ಆ ಪರೀಕ್ಷೆನಲ್ಲಿ ಆತ ಪಾಸ್ ಹಾಕ್ಕೊತ ಹೋಗ್ಬೋದು. ಈಗ ಶೈಕ್ಷಣಿಕ ಒಂದು ಹಂತ ಮುಗಿದಾದ ಮೇಲೆ ನೆಕ್ಸ್ಟ್ ಆತ ಒಂದು ಜೀವನ ನಡೆಸಬೇಕಲ್ಲ, ಆ ಒಂದು ಟೈಮಲ್ಲಿ ಆತನಿಗೆ ಕಷ್ಟ ಆಗುತ್ತೆ. ಕೇವಲ ಕಂಠಪಾಠ ಮಾಡ್ತಾನೆ ಹೋದಾಗ ಅಲ್ಲಿ ತನ್ನ ಜೀವನ ಅಂತ ಬಂದಾಗ ಈ ಶೈಕ್ಷಣಿಕವಾಗಿ ಆತ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಏನೋ ಇಂಜಿನಿಯರಿಂಗ್ ಮಾಡಿದ್ದಾನೆ, ಒಬ್ಬ ಹುಡುಗ ಇಂಜಿನಿಯರಿಂಗ್ ಮಾಡಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ, ಎಲ್ಲ ಚೆನ್ನಾಗೇ ಇದ್ದಾನೆ. ಬಟ್ ಆತ ನೆಕ್ಸ್ಟ್ ಅದನ್ನು ತನ್ನ ಜೀವನಕ್ಕೆ ಅಪ್ಲಿಕೇಬಲ್ ಮಾಡ್ಕೋಬೇಕಲ್ಲ, ಅದರಲ್ಲಿ ಆತ ಎಡುವುದಂಗೆ ಆಗುತ್ತೆ. ಸೊ ಹಾಗಾಗಿ ಒಬ್ಬ ಉತ್ತಮ ಶಿಕ್ಷಕ ಆಗಬೇಕು ಅಂತಂದರೆ ಆ ಒಂದು ವಿದ್ಯಾರ್ಥಿಯ ಕಲಿಕೆಯ ಗುಣಮಟ್ಟವನ್ನು ಖಚಿತಪಡಿಸ್ಕೊಂಡು ಪಾಠ ಮಾಡಿದಾಗ ಆತ ಒಬ್ಬ ಉತ್ತಮ ಶಿಕ್ಷಕನಾಗ್ತಾನೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಕಲಿಯುವವರನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರಿಗೆ ಯಾವುದು ಸಹಾಯ ಮಾಡಿಕೊಡುತ್ತೆ? ಇದಕ್ಕೆ ಕರೆಕ್ಟ್ ಆನ್ಸರು ಕಲಿಯುವವರ ಅಂತರವೈಯಕ್ತಿಕ ಮತ್ತು ಅಂತರ್ವೈಯಕ್ತಿಕ ವ್ಯತ್ಯಾಸಗಳು ಇದಕ್ಕೆ ಸಹಾಯ ಮಾಡ್ತವೆ. ನೋಡಿ, ಇಲ್ಲಿ ವಿವರಣೆ ಇದೆ. ಅಂತರವೈಯಕ್ತಿಕ ವ್ಯತ್ಯಾಸಗಳು ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಗಿಂತ ಹೇಗೆ ಭಿನ್ನವಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವಿದ್ಯಾರ್ಥಿ ಇನ್ನೊಂದು ವಿದ್ಯಾರ್ಥಿ ಇದ್ದಂಗೆ ಇರೋದಿಲ್ಲ, ಎಲ್ಲ ವಿದ್ಯಾರ್ಥಿಗಳು ಸೇಮ್ ಇರೋದಿಲ್ಲ. ಒಬ್ಬ ತುಂಬಾ ನಿಧಾನ ಇರ್ಬೋದು ಓದೋದ್ರಲ್ಲಿ, ಒಬ್ಬ ತುಂಬಾ ಫಾಸ್ಟ್ ಇರ್ಬೋದು. ಒಬ್ಬ ಏನೋ ಓದೋದ್ರಲ್ಲಿ ಫಾಸ್ಟ್ ಇರ್ಬೋದು, ಇನ್ನೊಬ್ಬ ಕ್ರೀಡೆಯಲ್ಲಿ ಫಾಸ್ಟ್ ಇರ್ಬೋದು. ಕ್ರೀಡೆಯಲ್ಲಿ ಫಾಸ್ಟ್ ಇರ್ತಕ್ಕಂಥ ಹುಡುಗ ಓದೋದ್ರಲ್ಲಿ ನಿಧಾನ ಇರ್ತಾನೆ, ಓದೋದ್ರಲ್ಲಿ ಫಾಸ್ಟ್ ಇರ್ತಕ್ಕಂಥ ಹುಡುಗ ಕ್ರೀಡೆಯಲ್ಲಿ ನಿಧಾನ ಇರ್ತಾನೆ. ಇದನ್ನು ತಿಳ್ಕೊಳ್ಳೋದಕ್ಕೆ ಅಂತರ್ವೈಯಕ್ತಿಕ ವ್ಯತ್ಯಾಸಗಳು ಏನೋ ಟೀಚರ್ಸ್ಗೆ ಸಹಾಯಕವಾಗುತ್ತೆ. ಇನ್ನೊಂದು ಆಪ್ಷನ್ ಇತ್ತಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಉದಾಹರಣೆ, ರಾಮನು ಶ್ಯಾಮನಿಗಿಂತ ವೇಗವಾಗಿ ಕಲಿತಾನೆ. ಇದು ಅಂತರ್ವೈಯಕ್ತಿಕ ವ್ಯತ್ಯಾಸಗಳಿಗೆ ಬರುತ್ತೆ. ಅಂತರವೈಯಕ್ತಿಕ ವ್ಯತ್ಯಾಸ, ಅಂತರ ಎರಡು ತುಂಬಾ ಡಿಫ್ರೆಂಟ್ ಇದೆ. ಇದು ಬರುತ್ತೆ ನೋಡಿ ಅಂತರ್ವೈಯಕ್ತಿಕ ವ್ಯತ್ಯಾಸಗಳು. ಒಬ್ಬನೇ ವಿದ್ಯಾರ್ಥಿಯು ವಿಭಿನ್ನ ಕೌಶಲ್ಯಗಳಲ್ಲಿ ಹೇಗೆ ಭಿನ್ನವಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅಂತರ್ವೈಯಕ್ತಿಕ ವ್ಯತ್ಯಾಸ ಅಂತ ಕೇಳಿದ್ರೆ ಇಂಟ್ರಾ ಇಂಡಿವಿಜುವಲ್ ಡಿಫ್ರೆನ್ಸ್. ಅದೇನು ಬರುತ್ತೆ? ಅಂತರ್ವೈಯಕ್ತಿಕ ವ್ಯತ್ಯಾಸ ಅಂದರೆ ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಬರುತ್ತೆ. ಓಕೆ, ಇದಕ್ಕೆ ಇಂಟ್ರಾ ಇಂಡಿವಿಜುವಲ್ ಡಿಫ್ರೆನ್ಸಸ್ಗೆ ಉದಾಹರಣೆ ಏನಂತ ಕೇಳಿದಾಗ, ಒಬ್ಬ ವಿದ್ಯಾರ್ಥಿಯು ಗಣಿತದಲ್ಲಿ ಉತ್ತಮ ಆಗಿರ್ತಾನೆ ಆದರೆ ಇತಿಹಾಸದಲ್ಲಿ ದುರ್ಬಲನಾಗಿರ್ತಾನೆ. ಇದು ಅಂತರ್ವೈಯಕ್ತಿಕ ವ್ಯತ್ಯಾಸಗಳು. ನಾನು ಆಗಲೇ ಏನು ಅಂತರವೈಯಕ್ತಿಕ ವ್ಯತ್ಯಾಸಗಳಿಗೆ ಉದಾಹರಣೆ ಕೊಟ್ಟಿದ್ನಲ್ಲ, ಅದು ರಾಂಗ್ ಆಗುತ್ತೆ. ಇದಕ್ಕೆ ಕರೆಕ್ಟ್ ಉದಾಹರಣೆ ಆಗುತ್ತೆ. ಓಕೆ, ಇದೇನು ಅಂತರವೈಯಕ್ತಿಕ ವ್ಯತ್ಯಾಸಗಳ ಉದಾಹರಣೆ ಅಂತ ಕೇಳಿದಾಗ ರಾಮನು ಶ್ಯಾಮನಿಗಿಂತ ವೇಗವಾಗಿ ಕಲಿತಾನೆ. ಇದು ಅಂತರವೈಯಕ್ತಿಕ ವ್ಯತ್ಯಾಸಕ್ಕೆ ಉದಾಹರಣೆಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಕೆಳಗಿನವುಗಳಲ್ಲಿ ಹುಟ್ಟಿನಿಂದಲೇ ಪಡೆದ ಗುಣವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಅಭಿರುಚಿ, ಇದೇನು ಹುಟ್ಟಿನಿಂದಲೇ ಬಂದಿರತಕ್ಕಂಥ ಒಂದು ಗುಣ ಆಗಿರುತ್ತೆ. ಅಭಿರುಚಿ ಅಂದರೆ ಯಾವುದೇ ವಿಷಯವನ್ನು ಕಲಿಯಲು ಅಥವಾ ನಿರ್ದಿಷ್ಟ ಕೌಶಲ್ಯವನ್ನು ಸಾಧಿಸಲು ಒಬ್ಬ ವ್ಯಕ್ತಿಯು ಹುಟ್ಟಿನಿಂದಲೇ ಹೊಂದಿರುವ ಸಹಜ ಸಾಮರ್ಥ್ಯ ಆಗಿರುತ್ತೆ. ಮನೋಭಾವ, ಆಸಕ್ತಿ ಮತ್ತು ಅಭ್ಯಾಸಗಳು ಪರಿಸರ ಮತ್ತು ಅನುಭವಗಳ ಮೂಲಕ ಪಡೆದುಕೊಳ್ಳುವ ಗುಣಗಳಾಗಿದ್ದಾವೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ನೋಡಿ ಕ್ವಶನ್ನು, ಕರ್ನಾಟಕ ಟಿಇಟಿಗೆ ಕೇಳೋ ಸಾಧ್ಯತೆ ಇದೆ. ಅಭಿರುಚಿ ಇದೇನು ಹುಟ್ಟಿನಿಂದಲೇ ಬರ್ತಕ್ಕಂಥ ಗುಣ ಆಗಿರುತ್ತೆ. ಆದರೆ ಮನೋಭಾವ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಅಭ್ಯಾಸಗಳಾಗಿರ್ಬೋದು, ಇವೇನು ಪರಿಸರ ಮತ್ತು ಅನುಭವಗಳ ಮೂಲಕ ಪಡೆದುಕೊಳ್ತಕ್ಕಂಥ ಗುಣಗಳಾಗಿರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ವ್ಯಕ್ತಿತ್ವವು ಕ್ರಿಯಾತ್ಮಕ ಗುಣವನ್ನು ಹೊಂದಿರುತ್ತದೆ. ಇದು ಎಲ್ಲ ಮಕ್ಕಳಲ್ಲಿ ಕಂಡುಬರುತ್ತೆ. ವ್ಯಕ್ತಿತ್ವವು ಕ್ರಿಯಾತ್ಮಕ ಗುಣವನ್ನು ಹೊಂದಿರುತ್ತಲ್ಲ, ಇದು ಎಲ್ಲ ಮಕ್ಕಳಲ್ಲಿ ಕಂಡುಬರುತ್ತೆ. ವ್ಯಕ್ತಿತ್ವ ಕ್ರಿಯಾತ್ಮಕವಾಗಿರುತ್ತದೆ, ಬದಲಾಗುವ ಮತ್ತು ಹೊಂದಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತದೆ.
ಈ ಕ್ರಿಯಾತ್ಮಕವಾಗಿರುತ್ತದೆ ಅಂದರೆ ಅದು ನಿರಂತರವಾಗಿ ಪರಿಸರ, ಅನುಭವಗಳು ಮತ್ತು ವಯಸ್ಸಿಗೆ ಅನುಗುಣವಾಗಿ ಮಾರ್ಪಾಡುಗೊಳ್ಳುತ್ತಾ ಬೆಳೆಯುತ್ತದೆ. ಈ ಗುಣಲಕ್ಷಣವು ಕೇವಲ ಒಂದು ಗುಂಪಿಗೆ ಸೀಮಿತವಾಗಿಲ್ಲದೆ ಎಲ್ಲ ಮಕ್ಕಳಲ್ಲಿಯೂ ಕೂಡ ಕಂಡುಬರುತ್ತೆ. ಓಕೆ, ನೆಕ್ಸ್ಟು 28ನೇ ಕ್ವಶನ್ನು. ಒಬ್ಬ ವ್ಯಕ್ತಿಯು ತನ್ನದೇ ಆದ ಅನುಭವಗಳ ಆಧಾರದ ಮೇಲೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಲು ಉಪಯುಕ್ತವಾದ ವಿಧಾನವಾಗಿದೆ, ಅದು ಯಾವುದು ಅಂತ ಕೇಳಿದ್ದಾರೆ. ಅಂತರಾವಲೋಕನ. ನೋಡಿ, ಒಬ್ಬ ವ್ಯಕ್ತಿ ತನ್ನದೇ ಅನುಭವಗಳ ಆಧಾರದ ಮೇಲೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ಒಂದು ವಿಧಾನ ಉಪಯುಕ್ತವಾಗುತ್ತೆ ಅಂತ ಕೇಳಿದ್ದಾರೆ. ಇದು ಅಂತರಾವಲೋಕನ ಆಗಿದೆ. ನೋಡಿ, ಈ ಥರ ಟ್ವಿಸ್ಟ್ ಮಾಡಿ ತುಂಬ ಸರಿ TET ಎಕ್ಸಾಮ್ಗೆ ಕೇಳಿದ್ದಾರೆ, TETಗೂ ಕೇಳಿದ್ದಾರೆ, GPSTRಗೂ ಕೂಡ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ನೋಡಿ. ಅಂತರಾವಲೋಕನ, ಇಂಟ್ರೋಸ್ಪೆಕ್ಷನ್ ಅಂತ ಬರುತ್ತೆ. ಅಂತರಾವಲೋಕನ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಆಲೋಚನೆಗಳು, ಭಾವನೆಗಳು ಮತ್ತು ಅನುಭವಗಳನ್ನು ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ಪರೀಕ್ಷಿಸುವುದು ಅಂತರಾವಲೋಕನ ಆಗಿರುತ್ತೆ. ಇದು ತನ್ನ ಆಂತರಿಕ ಮನಸ್ಸನ್ನು ಅರಿತುಕೊಳ್ಳುವ ನೇರ ವಿಧಾನವಾಗಿರುತ್ತೆ. ಇದನ್ನು ಕೂಡ ಕೇಳಿದ್ದಾರೆ ಹಿಂದೆ ಎಕ್ಸಾಮಲ್ಲಿ. ಒಬ್ಬ ವ್ಯಕ್ತಿ ತನ್ನ ಆಂತರಿಕ ಮನಸ್ಸನ್ನು ಅರಿತುಕೊಳ್ಳೋದಕ್ಕೆ ನೇರವಾಗಿ ಯಾವ ಒಂದು ವಿಧಾನವನ್ನು ಅಳವಡಿಸ್ಕೊತಾನೆ ಅಂತ ನೆರವಾಗುವ ಯಾವ ವಿಧಾನವಾಗಿದೆ ಅಂತ ಕೇಳಿದರು ಹಿಂದೆ ಎಕ್ಸಾಮಲ್ಲಿ. ಸೊ ಇದು ಅಂತರಾವಲೋಕನ ವಿಧಾನ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಶಾಲಾ ಮಟ್ಟದಲ್ಲಿ ಒಂದು ನಿಮಿಷ, ಇದು ವಿ ಅದಲ್ಲ, ವಿ ಆಗಬಾರ್ದು, ಈ ರೀತಿಯಾಗಿ ಆಗಬೇಕು. ಅಂದರೆ 5, 6, 7 7ನೇ ತರಗತಿ ಮಕ್ಕಳ ಮೌಲ್ಯಮಾಪನದ ಉದ್ದೇಶವಲ್ಲದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಯಾವುದಿದು ಆನ್ಸರು? ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಅಧ್ಯಯನ ಮಾಡಲು ಅಗತ್ಯ ಸಾಮರ್ಥ್ಯಗಳಿಲ್ಲದ ಕಾರಣ ಅವರನ್ನು ಶಾಲೆಯಿಂದ ಹೊರಹಾಕಲು ಶಿಫಾರಸು ಮಾಡುವುದು ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂದರೆ ಇದು ಯಾವೊಂದು ಉದ್ದೇಶವಲ್ಲದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದಾರಲ್ಲ, ಇದಕ್ಕೆ ಕರೆಕ್ಟ್ ಆನ್ಸರ್ ಇದಾಗುತ್ತೆ. ಬಟ್ ಹೇಳಿಕೆಗಳನ್ನು ನೋಡಿದಾಗ ಇದು ರಾಂಗ್ ಹೇಳಿಕೆ. ರೈಟ್ ಹೇಳಿಕೆಗಳು ಯಾವ್ಯಾವ ಇದ್ದಾವೆ? ವಿದ್ಯಾರ್ಥಿಗಳ ಒಟ್ಟಾರೆ ಬೆಳವಣಿಗೆಗೆ ಪ್ರತಿಕ್ರಿಯೆಯನ್ನು ನೀಡೋದು, ಇದು ಕರೆಕ್ಟ್ ಆಗುತ್ತೆ. ವಿದ್ಯಾರ್ಥಿಗಳ ಮುಂದಿನ ಅಧ್ಯಯನಗಳಿಗೆ ಅಭಿರುಚಿಯನ್ನು ಬಹಿರಂಗಪಡಿಸುವುದು, ಇದು ಕರೆಕ್ಟ್ ಹೇಳಿಕೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿಗಳು ಮತ್ತು ಸಾಮರ್ಥ್ಯಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ನೆರವಾಗುವುದು, ಇದು ಕೂಡ ರೈಟ್ ಆನ್ಸರ್ ಕರೆಕ್ಟ್ ಹೇಳಿಕೆ ಆಗುತ್ತೆ. ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಇದಾಗುತ್ತೆ. ಬಟ್ ಹೇಳಿಕೆಗಳಲ್ಲಿ ಇದು ರಾಂಗ್ ಹೇಳಿಕೆ ಇಲ್ಲ. ಯಾಕಂದರೆ ಉದ್ದೇಶವಲ್ಲ, ಈ ಮೌಲ್ಯಮಾಪನದ ಯಾವೊಂದು ಹೇಳಿಕೆ ಉದ್ದೇಶವಲ್ಲ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ಓಕೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ CCE ಅಥವಾ ಶಾಲಾ ಮಟ್ಟದ ಯಾವುದೇ ಮೌಲ್ಯಮಾಪನದ ಉದ್ದೇಶವು ವಿದ್ಯಾರ್ಥಿಗಳನ್ನು ಕಲಿಕೆಯಿಂದ ಹೊರಹಾಕುವುದಲ್ಲ. ಬದಲಿಗೆ ಮೌಲ್ಯಮಾಪನದ ಉದ್ದೇಶವು ಕಲಿಕಾ ಅಂತರಗಳನ್ನು ಗುರುತಿಸಿ ಅಗತ್ಯ ಪ್ರತಿಕ್ರಿಯೆ ನೀಡುವುದು ಮತ್ತು ಅವರ ಒಟ್ಟಾರೆ ಅಭಿವೃದ್ಧಿಗೆ ಸಹಾಯ ಮಾಡುವುದಾಗಿರುತ್ತೆ. ಶಿಕ್ಷಣ ಹಕ್ಕು ಕಾಯ್ದೆ 2009 ಪ್ರಕಾರ ಯಾವುದೇ ಮಗುವನ್ನು 8ನೇ ತರಗತಿಯವರೆಗೆ ಶಾಲೆಯಿಂದ ಹೊರಹಾಕುವಂತಿಲ್ಲ. ಅಂದರೆ ಶಾಲೆಯಿಂದ ಹೊರ ಹಾಕೋದು ಮಾಡಬಾರ್ದು. ಆಮೇಲೆ ಮಕ್ಕಳಿಗೆ ಇದೇನು ಪಾಸ್ ಫೇಲ್ ಅಂತ ಮಾಡ್ತಾರಲ್ಲ, ಆ ರೀತಿಯಾಗಿ ಫೇಲ್ ಮಾಡಬಾರ್ದು ಅನ್ನೋದು ಇದರ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಆ್ಯಂಡ್ ಥರ್ಡ್ ಕ್ವಶನ್ ಇದು. ಕಲಿಕೆ ಮತ್ತು ನೆನಪಿನ SQ4R ತಂತ್ರದಲ್ಲಿ 4Rಗಳ ಭಾಗ ಅಲ್ಲದಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ 4R ಇದೆಯಲ್ಲ, ಈ 4Rನಲ್ಲಿ ಈ ಒಂದು ಆಪ್ಷನ್ನು ರೈಟ್ ಆನ್ಸರ್ ಆಗೋದಿಲ್ಲ. ಸೊ ಅದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು ಪುನರಾವರ್ತಿಸಿ, ರಿಪೀಟ್ ಅಂತ ಐತಲ್ಲ, ಇದು ಬರೋದಿಲ್ಲ. ರೀಡ್ ಬರುತ್ತೆ, ರಿಫ್ಲೆಕ್ಟ್ ಬರುತ್ತೆ, ರಿವ್ಯೂ ಅಂತ ಬರುತ್ತೆ. ಈ SQ4Rನ ವಿಸ್ತೃತ ರೂಪ ಇಲ್ಲಿ ಕೊಟ್ಟಿದ್ದಾರೆ, ನೋಡೋಣ. S ಅಂದರೆ ಸರ್ವೆ, ಪರೀಕ್ಷಣೆ ಅಂತ ಬರುತ್ತೆ ಕನ್ನಡದಲ್ಲಿ. Q ಅಂದರೆ ಕ್ವಶನ್ ಅಥವಾ ಪ್ರಶ್ನೆ. 4R ಅಂದರೆ 1 2 3 4 ಇಲ್ಲಿ ಕೊಟ್ಟಿದ್ದಾರೆ. ರೀಡ್, ರಿಸೈಟ್ ಅಥವಾ ಉಚ್ಚರಿಸಿ, ರಿಫ್ಲೆಕ್ಟ್ ಪ್ರತಿಬಿಂಬಿಸಿ, ರಿವ್ಯೂ ವಿಮರ್ಶಿಸಿ, ಇದು 4R ಆಗುತ್ತೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಓಕೆ, ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.